ಡಿಸೈನ್ ಅನ್ನೇ ಇದನ್ನ ಇಂಪ್ಲಿಮೆಂಟ್ ಮಾಡಿದ್ದೀರಾ ಸರ್ ಇದು? ಮನೆಗಳಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೂಪರ್ ಸರ್. ಮಾತ್ರ ಇರೋ ಹಾಟ್ ಸೆಲ್ಲಿಂಗ್ ಅಲ್ಲಿ ಇದು ಒಂದು ಪ್ರಾಡಕ್ಟ್ ಅಂತ ನಾವು ಹೇಳ್ಬೋದು. ಓಕೆ. ಓ, ಇದ್ರೊಳಗಡೆ ಇಲ್ಲಿ ಫುಲ್ ಸ್ಟೋರೇಜ್ ಬರುತ್ತೆ ನಿಮಗೆ ಅಲ್ವಾ? ಆ ಕಡೆ ಬೆಡ್ ಆಗಿ ಕನ್ವರ್ಟ್ ಮಾಡಿದ್ದೀರಾ? ಹೌದು, ಈ ಕಡೆ ಸ್ಟೋರೇಜ್ ಆಗಿ ಕನ್ವರ್ಟ್ ಮಾಡಿ ಬೆಡ್ ಶೀಟ್ ಅನ್ನೆಲ್ಲ ಇಲ್ಲಿ ಇಟ್ಬಿಟ್ಟು ಎಲ್ಲ ಪ್ಲೇಸ್ ತಲೆದಿಂಬೆಲ್ಲ ಇಟ್ಕೊಂಡ್ಬಿಟ್ರೆ ಒಂದು ಫುಲ್ಲಿ ಬೆಡ್ ಅಲ್ವಾ ಸರ್? ಜಿಗ್ಜಾಗ್ ಸ್ಪ್ರಿಂಗ್ ಬರುತ್ತೆ, ಮತ್ತೆ ಮೇಲೆ ನಿಮಗೆ 3 ಇಂಚಸ್ ಹಾರ್ಡ್ ಫೋಮ್ ಬರುತ್ತೆ, 3 ಅಥವಾ 4 ಬರ್ಬೋದು ಅದರಲ್ಲಿ. ಓಕೆ ಓಕೆ. ಅದಕ್ಕೆ ಮೇಲೆ ಮತ್ತೆ 2 ಇಂಚಸ್ ಸಾಫ್ಟಿ ಫೋಮ್ ಬರುತ್ತೆ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕರ ಬಂದಿನಿ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಫರ್ನಿಚರ್ ಇನ್ಫಾರ್ಮೇಷನ್ ಜೊತೆ. ಸ್ನೇಹಿತರೆ, ನನ್ನ ಚಾನಲಲ್ಲಿ ಅನೇಕ ಫರ್ನಿಚರ್ ವಿಡಿಯೋಗಳನ್ನು ಮಾಡಿದ್ದೀನಿ, ತಾವು ಕೂಡ ನೋಡಿದ್ದೀರಾ. ಆದರೆ ಇವತ್ತಿನ ವಿಡಿಯೋದಲ್ಲ, ಇದೊಂದು ಪ್ರೀಮಿಯಂ ಫರ್ನಿಚರ್ ವಿಡಿಯೋ ಅಂತ ಹೇಳ್ಬೋದು. ನಾನು ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನಂತಂದರೆ, ನಾವು ಕೂಡ 4 ರೂಪಾಯಿ ಖರ್ಚು ಮಾಡ್ತೀವಿ ಅಂತಂತಂದರೆ ಅದಕ್ಕೊಂದು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಬಂದರೆ ತುಂಬ ಒಳ್ಳೆಯದು. 4 ದಿನ ನಮ್ಮ ಮನೇಲಿ ಅದು ಬಾಳಿಕೆ ಬರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಇವತ್ತು ತೋರಿಸ್ತಾ ಇರುವಂಥದ್ದು ಬೆಂಗಳೂರಿನ ಬಾಣಸವಾಡಿಯಲ್ಲಿರುವಂತಹ ಕೌಚಸ್ ಆ್ಯಂಡ್ ಕಾರ್ಡ್ಸ್. ಸೊ ಇದ್ರ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದರ ಓನರ್ ಆಗಿರುವಂತಹ ಮೋಹನ್ ರೆಡ್ಡಿ ಸರ್ ಇದ್ದಾರೆ. ಅವ್ರ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ. ವೆಲ್ಕಮ್ ಮಾಡೋಣ ಸರ್ನ. ನಮಸ್ಕಾರ ಸರ್. ನಮಸ್ಕಾರ ವೀಕ್ಷಕರಿಗೆಲ್ಲ. ಸರ್, ಫಸ್ಟ್ ಮೊದಲನೇದಾಗಿ ಇದೊಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ತಮ್ಮ ಈ ಯೂನಿಟ್ ಎಲ್ಲಿ ಬರುತ್ತೆ, ಪ್ಲಸ್ ಯಾವಾಗಿಂದ ಈ ಯೂನಿಟ್ ಅನ್ನು ಸ್ಟಾರ್ಟ್ ಮಾಡಿದ್ರೆ ನಮ್ಮ ವೀಕ್ಷಕರಿಗೆ ತಿಳಿಸಿ ಸರ್. ಸೊ ನಾವು ಈ ಫರ್ನಿಚರ್ ಇಂಡಸ್ಟ್ರಿಯಲ್ಲಿ 8 ಇಯರ್ಸ್ ಇಂದ ಇದ್ದೀವಿ. ನಮ್ದು ಬೇಸಿಕಲಿ ಬರೋದು ಹೊರ್ಮೋಸ್ ಸಿಗ್ನಲ್ ಹತ್ರ. ನಿಮ್ಗೆ ಹೇಳ್ಬೇಕಾದ್ರೆ ಬಾಣಸವಾಡಿ ಸಿಗ್ನಲ್ ಹತ್ರ ಪೂರ್ತಿ ಫರ್ನಿಚರ್ ಮಾರ್ಕೆಟೇ ಸಿಗುತ್ತೆ ನಿಮ್ಗೆ. ಹೌದು, ಕರೆಕ್ಟ್. ನಮ್ಗೆ ಇನ್ನೊಂದು 500 ಮೀಟರ್ಸ್ ಒಳಗಡೆ ಬಂದ್ರೆ ನಮ್ದು ಫ್ಯಾಕ್ಟರಿ ಇರೋದು. ನೀವು ಡೈರೆಕ್ಟ್ ಆಗಿ ಇಲ್ಲಿ ಆರ್ಡರ್ ಬೇಸಿಸ್ ಮೇಲೆ ವರ್ಕ್ ಮಾಡ್ತೀರಾ? ಆರ್ಡರ್ ತಗೊಳ್ಳೋದು ವರ್ಕ್ ಮಾಡ್ತೀವಿ. ಆಕ್ಚುಲಿ ಇಲ್ಲಿವರೆಗೂ ನಾವಿದ್ದು ಬೇರೆ B2B ಅಲ್ಲಿ ಮಾತ್ರ ಇದ್ದಿದ್ದು. ಓಕೆ. ಬೇರೆ ಮ್ಯಾನುಫ್ಯಾಕ್ಚರಿಂಗ್ ಇಂದ ನಾವು ಏನ್ ಸೆಲ್ಲರ್ಸ್ಗೆ ರಿಟೇಲ್ ಅವ್ರು ಕೊಡ್ತಿದ್ವು ಆ ತರ ಸಪ್ಲೈ ಮಾಡ್ತಿದ್ವಿ. ಈಗ ನಾವು ಆಲ್ಮೋಸ್ಟ್ 2 ಮಂತ್ಸ್ ಇಂದ ರಿಟೇಲ್ ಸಪ್ಲೈ ಮಾಡಿದ್ವಿ, ಡೈರೆಕ್ಟ್ ಕಸ್ಟಮರ್ಗೆ ಸಪ್ಲೈ ಮಾಡ್ಬೇಕಂತ ಹೇಳಿ. ಇವಾಗ ನೀವು ಶೋರೂಮ್ಗೆ ಹೋಗಿ ನೀವು ತಗೋಬೇಕಾದ್ರು ನಮಗೂ ಆ ಶೋರೂಮ್ಗೂ ನಿಮಗೆ ಡಿಫ್ರೆನ್ಸ್ ಅಪ್ರಾಕ್ಸಿಮೇಟ್ ಆಗಿ 10,000 15,000 ಡಿಫ್ರೆನ್ಸ್ ಬರುತ್ತೆ ಸೇಮ್ ಪ್ರಾಡಕ್ಟ್ ಮೇಲೆ. ಕ್ವಾಲಿಟಿ ನಾನು ಅಶ್ಯೂರ್ ಮಾಡ್ತೀನಿ, ಅದಕ್ಕಿಂತ ಕ್ವಾಲಿಟಿ ನಂದು ಚೆನ್ನಾಗಿರುತ್ತೆ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ಆಬ್ವಿಯಸ್ಲಿ ನೀವೇ ಮ್ಯಾನುಫ್ಯಾಕ್ಚರರ್ ಆಗಿರೋದ್ರಿಂದ ಒಂದು ಒಳ್ಳೆ ಕ್ವಾಲಿಟಿನ ವೀಕ್ಷಕರಿಗೆ ಹೆಂಗ್ ಬೇಕು ಹಂಗೆ ರೆಡಿ ಮಾಡ್ಕೊಡ್ತೀರಾ. ನಾವು ಕೊಡ್ತೀವಿ. ಸೊ ನೀವು ಬರ್ತಾದಂಗೆ ಹೇಳಿದ್ರೆ ಪ್ರೀಮಿಯಂ ಸೋಫಾಸ್ಗಳು ಮಾತ್ರ ನಾವು ಡೀಲ್ ಮಾಡೋದು ಅಂತ ಹೇಳ್ಬಿಟ್ಟು, ಸರ್ ತಾವು ಯೂಸ್ ಮಾಡೋ ಬಟ್ಟೆ ಇರ್ಬೋದು, ಇಲ್ಲಿರುವಂತಹ ಫೋಮ್ ಇರ್ಬೋದು, ಹಾಗೆ ಇಲ್ಲಿರುವಂತಹ ವುಡ್, ಅದು ಯಾವ್ದನ್ನು ಯೂಸ್ ಮಾಡ್ತಾರೆ ಹೇಳಿ ಸರ್ ನಮಗೆ. ಸರ್ ನಾವು ವುಡ್ ಸ್ಟಾರ್ಟಿಂಗ್ ಇಂದ ಹೇಳ್ಬೇಕಾದ್ರೆ ನೀಮುಡ್ ಯೂಸ್ ಮಾಡ್ತೀವಿ, A ಗ್ರೇಡ್ ಪ್ಲೇ ಯೂಸ್ ಮಾಡ್ತೀವಿ. ಅದನ್ನ ಬಿಟ್ಟರೆ ನಿಮಗೆ ನೆಕ್ಸ್ಟ್ ಬರೋದು ಫೋಮ್ ಆಗಲಿ ಎಲಾಸ್ಟಿಕ್ ಆಗಲಿ. ಎಲಾಸ್ಟಿಕ್ ಅಲ್ಲೂ ನಮಗೆ ತುಂಬಾ ವೆರೈಟೀಸ್ ಇದೆ. 100 ರೂಪಾಯಿಗೂ ಎಲಾಸ್ಟಿಕ್ ಸಿಗುತ್ತೆ, 500 ರೂಪಾಯಿಗೂ ಎಲಾಸ್ಟಿಕ್ ಸಿಗುತ್ತೆ. ನಾವು ಯೂಸ್ ಮಾಡೋದು ಪ್ರೀಮಿಯಂ ರೇಂಜ್ ಯೂಸ್ ಮಾಡ್ತೀವಿ. ಹೇಳ್ಬೇಕಂದ್ರೆ 5 ವರ್ಷ ವಾರಂಟಿ ಕೊಡ್ತೀವಿ ಸೋಫಾ ಕುಷನಿಂಗ್ ಮೇಲೆ. ಫ್ಯಾಬ್ರಿಕ್ಗೆ ನಾವು ವಾರಂಟಿ ಕೊಡಲ್ಲ, ಬಟ್ ಅಶ್ಯೂರ್ ಮಾಡ್ತೀವಿ. ನಾವು ಹೇಳ್ಬೋದು ನಮ್ ಯೂಸ್ ಮಾಡಿರೋ ಪ್ರಕಾರ ನಾವು 2 ಇಯರ್ಸ್ 3 ಇಯರ್ಸ್ ಎಷ್ಟು ಬರುತ್ತೆ ಅಂತೇಳಿ ನಾವು ಮೊದಲೇ ನಿಮಗೆ ಇನ್ಫಾರ್ಮೇಶನ್ ಕೊಟ್ಬಿಡ್ತೀವಿ. ಸರ್, ಇವಾಗ ನೆಕ್ಸ್ಟ್ ಬಂದು ಇನ್ನು ನಿಮ್ಮಲ್ಲಿ ನೋಡಿದ್ರೆ ಬೇರೆ ಬೇರೆ ರೀತಿ ಸೋಫಾಗಳು ಕಾಣಿಸ್ತಾ ಇದೆ ಸುತ್ತಮುತ್ತಲು ನೋಡಿದ್ರೆ. ಸೊ ಇಲ್ಲಿ ವೆರೈಟಿ ಬಗ್ಗೆ ಹೇಳಕ್ ಹೋದ್ರೆ ಎಷ್ಟು ಸಿಟ್ಟಿಂಗ್ಸ್ಗಳು ಸಿಗುತ್ತೆ, ಯಾವ್ಯಾವ ರೀತಿ ಸೋಫಾಸ್ಗಳು ಸಿಗುತ್ತೆ, ಅದೆಲ್ಲ ರಿಕ್ಲೈನರ್ ಎಲ್ಲ ಇದೆ. ಸೊ ಎಲ್ಲ ತಿಳಿಸಿ ಹೇಳಿ ಸರ್, ಏನೇನು ಸಿಗುತ್ತೆ ನಿಮ್ಮ ಹತ್ರ? ನಮ್ಮ ಹತ್ರ ಬೇಸಿಕ್ ಇದೆ, ನಾರ್ಮಲ್ 3-2 ಡಿವೈಡರ್ ಬರುತ್ತೆ, ಇನ್ನೊಂದು L ಶೇಪ್ ಅಲ್ಲಿ ಬರುತ್ತೆ, ಕಾರ್ನರ್ ಸೋಫಾಸ್ ಬರುತ್ತೆ. ಅದು ಬಿಟ್ಟರೆ ನಿಮಗೆ ಸ್ವಲ್ಪ ಡೆಲಿ ಡಿಸೈನ್ಸ್ ತರ ಸ್ವಲ್ಪ ನಾವು ಕಾಪಿ ಮಾಡಿರೋದು. ಆಕ್ಚುಲಿ ನೋಡ್ಬೋದು ಪೂರ್ತಿ ವುಡನ್ ಬರುತ್ತೆ ಸೈಡಲ್ಲೆಲ್ಲ ಫಿನಿಶಿಂಗ್. ಅದು ಬಿಟ್ರೆ ಸೋಫಾ ಕಮ್ ಬೆಡ್ಸ್ ಇದೆ, ರಿಕ್ಲೈನರ್ಸ್ ಇದೆ. ರಿಕ್ಲೈನರ್ಸ್ ಅಲ್ಲೂ ಒಂದು 3-4 ಮಾಡೆಲ್ ಇದೆ ನಮ್ಮ ಹತ್ರ. ಓಕೆ. ಪಾಲಿ ಸೋಫಾ ಸಿಗುತ್ತೆ ನಿಮ್ಗೆ. ಕುಶನ್ ನಾರ್ಮಲ್ ಫೋಮ್ ಅಲ್ಲಿ ಬರೋ ಬ್ಯಾಕ್ ರೆಸ್ಟ್ ಅಲ್ಲಿ ಫೋಮ್ ಬರೋದು ಸಿಗುತ್ತೆ, ಪಾಲಿ ಬರೋದು ಸಿಗುತ್ತೆ. ಅದು ನಿಮಗೆ ಬಿಟ್ರೆ ಚೂಸ್ ನಿಮ್ಗೆ ಯಾವ್ದು ಕಂಫರ್ಟ್ ಅನ್ಸುತ್ತೋ ಅದನ್ನ ನೀವು ಚೂಸ್ ಮಾಡ್ಕೋಬಹುದು ಅಲ್ವಾ. ಸೊ ಇವಾಗ ನಾವು ಸುಮ್ಮನೆ ಹೇಳೋಕ್ಕಿಂತ ಅದು ಸಿಗುತ್ತೆ ಅಂತ ಹೇಳೋಕ್ಕಿಂತ ನಮ್ಮ ವೀಕ್ಷಕರಿಗೆ ಆಲ್ಮೋಸ್ಟ್ ನೀವೆಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀರಾ. ಇಷ್ಟೊಂದು ಸೋಫಾಗಳು ವೆರೈಟೀಸ್ಗಳನ್ನ ರೆಡಿ ಮಾಡಿ ಇಟ್ಟಿದ್ದೀರಾ. ಯಾಕೆ ತೋರ್ಸ್ಕೊಂಡ್ ಬಂದ್ಬಿಡ್ಬಾರ್ದು ಸರ್? ಹಾಗಾದ್ರೆ ತೋರಿಸ್ಬಿಡೋಣ ಅಲ್ವಾ ಸರ್? ಬನ್ನಿ ಇವಾಗ ತೋರ್ಸ್ಕೊಂಡ್ ಬಂದ್ಬಿಡೋಣ. ಮೊದಲಾಗಿ ಏನ್ ನೋಡ್ತಾ ಇದ್ದೀವಿ ನಾವು ಸರ್? ನಮ್ದು ಸ್ಟಾರ್ಟಿಂಗ್ ರೇಂಜ್ ಅಲ್ಲಿ ಇರೋ ಫಸ್ಟ್ ಸೋಫಾ ತೋರಿಸ್ತಿದೀವಿ. ನಮ್ಮ ಹತ್ರ ಬೇಸಿಕ್ ಪ್ರೈಸಿಂಗ್ ಸ್ಟಾರ್ಟ್ ಆಗೋದಂದ್ರೆ ಇದರಿಂದ ಸ್ಟಾರ್ಟ್ ಆಗುತ್ತೆ, 33,000 ಇಂದ ಸ್ಟಾರ್ಟ್ ಆಗುತ್ತೆ ನಿಮಗೆ. 33,000 ಸ್ಟಾರ್ಟ್ ಆಗುತ್ತೆ ಅಲ್ವಾ? ಇದು ಆಕ್ಚುಲಿ ನಾವು ಬೆಡ್ ಸೋಫಾ ಅಂತ ಕರಿತೀವಿ. ನಾರ್ಮಲ್ ಆಗಿ ನಿಮಗೆ 5 ಸೀಟರ್ ಸೋಫಾ ತರ ಇರುತ್ತೆ. ಹೌದು. 2 ಪಫಿ ಎಕ್ಸ್ಟ್ರಾ ಬರುತ್ತೆ, ಇನ್ಕ್ಲೂಡೆಡ್ ಬರುತ್ತೆ ಅದರಲ್ಲಿ ನಿಮಗೆ. ಇದೆರಡು ಬರುತ್ತೆ ಜೊತೆಲಿ. ಇದನ್ನ ನಿಮಗೆ ಬೆಡ್ ತರ ಯೂಸ್ ಮಾಡಬೇಕು ಅನ್ನಂಗಿದ್ರೆ ಓಕೆ. ಸೊ 1 ಪರ್ಸನ್ ಆರಾಮಾಗಿ ಕಂಫರ್ಟಬಲಿ ಮಲಗಬಹುದು. 1 ಏನು ಸರ್, 2 ಜನನು ಕೂಡ ಆರಾಮಾಗಿ ಮಲಗಬಹುದು. ಕಂಫರ್ಟಬಲ್ ಅಂತ ಬಂದ್ರೆ ಸ್ವಲ್ಪ ಒಬ್ಬರು ಮ್ಯಾನೇಜ್ ಮಾಡ್ಬೇಕಾಗುತ್ತೆ, ಇಬ್ಬರಾದ್ರು. ಆದ್ರೆ ನಿಮ್ಗೆ ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಬೇಕು ಅಂದ್ರೆ ಜಾಗ, ಪಿಲ್ಲೋನ ತೆಗೆದ್ರೆ ಇನ್ನೂ ಸ್ವಲ್ಪ ದೊಡ್ಡದಾಗುತ್ತೆ ಅಲ್ವಾ? ಅದಕ್ಕೆ ನಾನು ಹೇಳಿದ್ ನೋಡಿ, ಈ ಪಿಲ್ಲೋನೆಲ್ಲ ತೆಗೆದ್ಬಿಟ್ರೆ ಆರಾಮಾಗಿ ಇಬ್ರು ಮಲ್ಕೊಬಹುದಲ್ವಾ ಸರ್? ಸರ್ ಇದ್ರ ಅಳತೆ ಏನು ಬರುತ್ತೆ, ಏನ್ ಸೈಜ್ ಇರ್ಬೋದು ಇದು?
ಸರ್ ಇದು ನಿಮಗೆ 5.5/6 ಏನೋ ಬರುತ್ತೆ ಸರ್. 5.5 ಎಕ್ಸಾಕ್ಟ್ ಆಗಿ ಅರೌಂಡ್ 5.5 ಬರುತ್ತೆ. ಎಷ್ಟು ಸೀಟರ್ ಸರ್ ಇದು? ಇದು 5 ಸೀಟರ್ ಸೋಫಾ ಸರ್. ಆಕ್ಚುಲಿ 5 ಸೀಟರ್ ಸೋಫಾ. ಕೆಲವೊಂದು ಸ್ಪೆಸಿಫಿಕೇಶನ್ ಹೇಳಿ ಸರ್, ಇದರಲ್ಲಿ ಯೂಸ್ ಮಾಡಿದಂಥ ಬಟ್ಟೆ ಇರ್ಬೋದು, ಫೋಮು, ವುಡ್, ಅದ್ರ ಬಗ್ಗೆ ಸ್ವಲ್ಪ ಹೇಳಿ ನಮಗೆ. ಸರ್ ಇದು ನಿಮಗೆ ಕಾಟನ್ ಫ್ಯಾಬ್ರಿಕ್ ತರ ಬರುತ್ತೆ. ಓಕೆ. ಪಿಲೋಸ್ ಬಂದು ಪಾಲಿಸ್ಟರ್ ಫ್ಯಾಬ್ರಿಕ್ ಬರುತ್ತೆ ಸರ್. ಇದ್ರ ಜೊತೆ ಇದಿಷ್ಟು ಪಿಲೋ ಸಿಗುತ್ತಾ ನಮಗೆ? ಟೋಟಲ್ ಎಲ್ಲ ಪಿಲೋಸ್ ಸಿಗುತ್ತೆ ನಿಮಗೆ. ಟೋಟಲ್ 6 ಪಿಲೋಸ್ ಬರ್ತಾ ಇದೆ. ಬರುತ್ತೆ. ಸೊ ಇದು ಕೂಡ ಇನ್ಕ್ಲೂಡೆಡ್ ಎಲ್ಲ ಇನ್ಕ್ಲೂಡೆಡ್ ಇದೆ ಸರ್. ಓಕೆ. ಸೊ ಇದೇನ್ ಬಟ್ಟೆ ಸರ್ ಇದು ಯೂಸ್ ಸರ್ ಮಾಡಿ? ಇದು ಕಾಟನ್ ಕೈಂಡ್ ಆಫ್ ಫ್ಯಾಬ್ರಿಕ್, ಆದ್ರೆ ಪಾಲಿಸ್ಟರ್ ಮಿಕ್ಸ್ ಇರೋದು ಇದು. ಓಕೆ. ಇದರಲ್ಲಿ ಯಾವ ಡೆನ್ಸಿಟಿಯ ಇದನ್ನ ಯೂಸ್ ಮಾಡಿ? ಇದರಲ್ಲಿ ನಾವು 32 ಡೆನ್ಸಿಟಿ ಯೂಸ್ ಮಾಡಿದೀವಿ. ಓಕೆ ಓಕೆ. ಈ ಫೋಮ್ ಗೆ ನಾವು ಕೊಡೋದು 2 ಇಯರ್ಸ್ ವಾರಂಟಿ ಕೊಡ್ತೀವಿ. ನಿಮಗೆ 5 ಇಯರ್ಸ್ ಎಕ್ಸ್ಟೆಂಡ್ ಆಗಬೇಕು ಅಂದ್ರೆ ನಾವು ಮೋಲ್ಡೆಡ್ ಇನ್ಕ್ಲೂಡ್ ಮಾಡಿ ಕೊಡ್ತೀವಿ, ಅದು ಇನ್ಕ್ಲೂಡೆಡ್ ಇರುತ್ತೆ ನಿಮಗೆ. ಓಕೆ ಸರ್. ಇದು ಮೋಲ್ಡೆಡ್ ಅಂದ್ರೆ ಏನು, ಅದ್ರ ಬಗ್ಗೆ ಸ್ವಲ್ಪ? ಮೋಲ್ಡೆಡ್ ಅಂದ್ರೆ ನಮಗೆ ಈ ಕಾರ್ ಸೀಟ್ಸ್ ಅಲ್ಲಿ ಯಾವ ತರ ಬರುತ್ತೆ ನಿಮಗೆ, ಓಕೆ. ಸೊ ಅದೇ ತರ ಸಿಮಿಲರ್ ಇರೋ ಫೋಮ್ ನಿಮ್ಗೆ ಅದು. ಇವಾಗ ಏನ್ ನೋಡ್ತಾ ಇದೆ ಸರ್? ಇದು ಫ್ಲಾಪ್ ಕಾರ್ನರ್ ಅಂತ ಹೇಳ್ತೀವಿ ಸರ್. ನಿಮಗೆ ವೆಲ್ವೆಟ್ ಫ್ಯಾಬ್ರಿಕ್ ನೋಡಿರ್ಬೋದು, ನಿಮ್ಗೆ ಆಲ್ರೆಡಿ ಐಡಿಯಾ ಇದೆ. ಇದು 100% ಪಾಲಿಸ್ಟರ್ ಬರುತ್ತೆ ನಿಮ್ಗೆ. ಓಕೆ. ಈ ತರ ಎಲ್ಲ ಈ ತರ ಇದಾಗುತ್ತಲ್ವಾ? ಓಕೆ ಓಕೆ ಓಕೆ. ಹಾ. ಇದು ಆಕ್ಚುಲಿ ವಾಟರ್ ಮಾರ್ಕ್ಸ್ ಇದು ಬರುತ್ತೆ. ಇದು ಸ್ವಲ್ಪ ಮೀಡಿಯಂ ರೇಂಜ್ ಅಲ್ಲಿ ಇರೋ ಫ್ಯಾಬ್ರಿಕ್. ನಿಮ್ಗೆ ವಾಟರ್ ಮಾರ್ಕ್ಸ್ ಬೇಡ ಅನ್ನೋದಾದ್ರೆ ಇನ್ನು ಪ್ರೀಮಿಯಂ ರೇಂಜ್ ಅಲ್ಲಿ ಇದೆ. ಅದು ನೀವು ಬೇಕಾದ್ರೆ ನಿಮ್ನ ಮೀಟ್ ಆದಾಗ ನಾವು ಕಲೆಕ್ಷನ್ ಅಲ್ಲಿ ತೋರಿಸ್ಕೊಡ್ತೀರಲ್ಲ ವೀಕ್ಷಕರಿಗೆ. ಸರ್ ಇದ್ರ ಜೊತೆ ಪಿಲ್ಲೋಗಳು ಬರ್ತಾ ಇದೆಯಾ? ಪಿಲೋಸ್ ಎಲ್ಲ ಇನ್ಕ್ಲೂಡೆಡ್ ಬರುತ್ತೆ ಸರ್. ಕಂಪ್ಲೀಟ್ ಆಗಿ 5+2 ಪಿಲೋಸ್ ಬರ್ತಾ ಇದೆ. 3 ಪಿಲೋಸ್ ದೊಡ್ಡದು ಬರುತ್ತೆ, ಚಿಕ್ಕದು 3 ಪಿಲೋ ಬರುತ್ತೆ. 3 ಪಿಲೋನ ಕೊಡ್ತಾ ಇದ್ರ ನೀವು ಸರ್. ಇದು ವಿತ್ ಇನ್ಕ್ಲೂಡೆಡ್ ಸೆಂಟರ್ ಟೇಬಲ್ ಬರುತ್ತೆ. ಈ ಸೆಂಟರ್ ಟೇಬಲ್ ಬರುತ್ತಾ? ಹೌದು ಸರ್. ಕಾಸ್ಟ್ ಹೇಳ್ಬಿಡಿ ಸರ್ ಇದ್ರದ್ದು. ಇದು 38,000 ಸರ್. 38,000 rupees. ಸರ್. ಇದು ಎಷ್ಟು ಸೀಟರ್ ಸರ್? ಇದನ್ನು ಎಕ್ಸ್ಪ್ಲೇನ್ ಮಾಡಿ ನಮಗೆ. 1 2 3 4 5 6 ಸೀಟರ್ ಆಗುತ್ತೆ. 6 ಸೀಟರ್ ವಿತ್ ಸೆಂಟರ್ ಟೇಬಲ್. ಸರ್ ಸೆಂಟರ್ ಟೇಬಲ್ ಇದೆಯಾ? ಯಾವ ತರ ಮಾಡಿರೋದು? ಇದು ಪೂರ್ತಿ ಪ್ಲೈ ಬರುತ್ತೆ ಸರ್. ಒಳಗಡೆ ಸಪೋರ್ಟ್ ನಿಮಗೆ ವುಡ್ಡೇ ಬರುತ್ತೆ. ಔಟರ್ ಬಾರ್ಡರ್ ಏನಿದೆ ಅದೆಲ್ಲ ಪೂರ್ತಿ ಪ್ಲೈ ಇರುತ್ತೆ. ಪ್ಲೈ ಬರುತ್ತೆ. ಇದು ಬಂದು ನಿಮಗೆ ಡೈಮಂಡ್ ಅಂದ್ರೆ ಆರ್ಟಿಫಿಷಿಯಲ್ ಡೈಮಂಡ್. ಇದು ನಿಮಗೆ ಡೈಮಂಡ್ ಲುಕ್ ಬರೋದಕ್ಕೆ ಮಾತ್ರ. ಇದ್ರ ಮೇಲೆ ಗ್ಲಾಸ್ ಹಾಕೊಬಹುದು ನಾವು. ಗ್ಲಾಸ್ ಹಾಕಬಹುದು. ಗ್ಲಾಸ್ ಹಾಕೊಂಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಓಕೆ ಸರ್. ಇದ್ರ ಪ್ರೈಸ್ ಏನಂತ ಹೇಳಿದ್ರೆ 38,000 ಸರ್, ಇನ್ಕ್ಲೂಡಿಂಗ್ ಸೆಂಟರ್ ಟೇಬಲ್. ಇನ್ಕ್ಲೂಡಿಂಗ್ ಸೆಂಟರ್ ಟೇಬಲ್ 38,000 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಸೊ ಈ ಕಾಂಬಿನೇಷನ್ಗೆ ಇದೊಂದು ಬ್ಲೂ ಇದು ಕೊಟ್ಬಿಟ್ಟಿದ್ದೀರಾ. ಕಾಂಟ್ರಾಸ್ಟ್ ಕಲರ್ ಇದು. ಆಕ್ಚುಲಿ ಸ್ವಲ್ಪ ಫ್ಯಾನ್ಸಿ ಕಲರ್ಸ್ ಯಾರು ಚೂಸ್ ಮಾಡ್ತಾರೆ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಇದು. ಓಕೆ. ಈವನ್ ಪಿಲ್ಲೋಸ್ ಕೂಡ ಮಲ್ಟಿ ಕಲರ್ ಬರುತ್ತೆ ನಿಮಗೆ. ತುಂಬಾ ಚೆನ್ನಾಗಿದೆ ಸರ್ ಇದು. ನೆಕ್ಸ್ಟ್ ಏನ್ ನೋಡ್ತಾ ಇದ್ದೀವಿ ಸರ್? ಇದು ಸೋಫಾ ಕಮ್ ಬೆಡ್ ಅಂತ ಹೇಳಿ. ಸೋಫಾ ಕಮ್ ಬೆಡ್ ಇದು. ಹೌದು. ಫಸ್ಟ್ ನಮಗೆ ತೋರಿಸಿ ಸರ್, ಆಪರೇಷನ್ ತೋರಿಸಿ. ಇದು ಸ್ಪೇಸ್ ಸೇವಿಂಗ್ ಅಂತ ಹೇಳ್ಬೋದು ನಿಮ್ಗೆ. ಬೈ ಚಾನ್ಸ್ ಹಾಲಲ್ಲಿ ನಿಮ್ಗೆ ಸೋಫಾನೂ ಬೇಕು, ಇಲ್ಲ ಗೆಸ್ಟ್ ಬಂದಾಗ ಆಗ್ಲಿ, ಇಲ್ಲ ನೀವು ರಿಲ್ಯಾಕ್ಸ್ ಆಗ್ಬೇಕಾದ್ರು ಇದನ್ನ ಕಮ್ ಬೆಡ್ ತರ ಮಾಡ್ಕೋಬಹುದು, ಅಥವಾ ಲಾಂಜರ್ ತರ ಯೂಸ್ ಮಾಡ್ಕೋಬಹುದು. ಮಾಡಿ ಸರ್, ಮಾಡಿ. ಫಸ್ಟ್ ಮಾಡಿ ತೋರಿಸ್ಬಿಡೋಣ ವೀಕ್ಷಕರೇ, ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ ನಾವು. ಜಸ್ಟ್ ಈ ತರ ಎಳೆದ್ರೆ ಆಯ್ತು. ಓಕೆ. ಈ ತರ ಫುಲ್ ಮಾಡಿದ್ರೆ ಆಯ್ತು. ಇಷ್ಟೇನಾ ಸರ್ ಇದು? ಇಷ್ಟೇ ಸರ್. ಇದು ಮೆಕ್ಯಾನಿಸಮ್ ಇರೋದೇ ಅಷ್ಟು. ನಿಮಗೆ ಇದರಲ್ಲಿ ಒಂದು ಪಿಲೋಸ್ ತೆಗೆದ್ರೆ ನಿಮಗೆ ಸ್ಪೇಸ್ ಇನ್ನೂ ಜಾಸ್ತಿ ಸಿಗುತ್ತೆ ಸರ್ ಇದು. ಪ್ಲಸ್ ನಿಮಗೆ ಇದರಲ್ಲಿ ಹೆಡ್ ರೆಸ್ಟ್ ಬರುತ್ತೆ, ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಬರುತ್ತೆ ನಿಮಗೆ. ಮಾಡಿ ಅದನ್ನ. ಇದು ಬಂದು ನಿಮಗೆ 5 ಸ್ಟೆಪ್ಸ್ ಅಲ್ಲಿ ಬರುತ್ತೆ. ಯಾವ ಆಂಗಲ್ ಅಲ್ಲಿ ಬೇಕಾದ್ರೂ ನಿಮ್ಗೆ ಅದನ್ನ ನಿಲ್ಲಿಸ್ಕೋಬಹುದು ಅಲ್ವಾ ಸರ್? ಇದರಲ್ಲಿ ಪ್ರೈಸ್ ಏನಾಗುತ್ತೆ ಸರ್? ಇದರಲ್ಲಿ ನಿಮಗೆ ವಿತ್ ಕಪ್ ಹೋಲ್ಡರ್ಸ್ ಬರುತ್ತೆ. ಹೌದು. ಇದು 40,000 ಪ್ರೈಸಿಂಗ್ ಅಲ್ಲಿ ಕೊಡ್ತೀವಿ. 40,000 ರೂಪಾಯಿ ಆಗುತ್ತೆ. ಸ್ಟೋರೇಜ್ ಇದೆ ನಿಮಗೆ. ಹೇಳಿ ಸರ್, ಸ್ಟೋರೇಜ್ ತೋರಿಸಿ. ಬ್ಲಾಂಕೆಟ್ಸ್ ಆಗಲಿ ಇಲ್ಲ ಏನೇ ಆಗೋದು, ನಿಮಗೆ ಜಾಗ ಸ್ಪೇಸ್ ಸ್ವಲ್ಪ ಆಕ್ಯುಪೈ ಮಾಡ್ಕೊಳ್ಳೋದಕ್ಕೆ ಜಾಗ ಅಂತ ಇದೆ ಇದರಲ್ಲಿ. ಓಕೆ. ಓ, ಇದ್ರೊಳಗಡೆ ಇಲ್ಲಿ ಫುಲ್ ಸ್ಟೋರೇಜ್ ಬರುತ್ತೆ ನಿಮಗೆ ಅಲ್ವಾ? ಆ ಕಡೆ ಬೆಡ್ ಆಗಿ ಕನ್ವರ್ಟ್ ಮಾಡಿದ್ದೀರಾ? ಹೌದು. ಸ್ಟೋರೇಜ್ ಆಗಿ ಕನ್ವರ್ಟ್ ಮಾಡಿ ಬೆಡ್ ಶೀಟ್ ಅನ್ನೆಲ್ಲ ಇಲ್ಲಿ ಇಟ್ಬಿಟ್ಟು ಎಲ್ಲ ಪ್ಲೇಸ್ ತಲೆದಿಂಬೆಲ್ಲ ಇಟ್ಕೊಂಡ್ಬಿಟ್ರೆ ಒಂದು ಫುಲ್ಲಿ ಬೆಡ್ ಅಲ್ವಾ ಸರ್ ಇದು? ಫುಲ್ ಒಂದು ಗೆಸ್ಟ್ಗೋಸ್ಕರ ರೆಡಿ ಮಾಡಿ ಇಟ್ಟಂಗಿರುತ್ತೆ. ನಿಮ್ಗೆ ಏನ್ ಕಷ್ಟ ಬೀಳ್ಬೇಕು ಎತ್ತಬೇಕು ಅಂತ ಏನಿಲ್ಲ. ಸಿಂಪಲ್ ಆಗಿ ಆಗ್ಬಿಡುತ್ತೆ. ಯಾರೇ ಚಿಕ್ಕ ಮಕ್ಳು ಬೇಕಾದ್ರೂ ಇದನ್ನ ಯೂಸ್ ಮಾಡ್ಕೋಬಹುದು, ಈಸಿ ಯೂಸ್ ಮಾಡಬಹುದು. ಇದು ಮೇಲ್ಗಡೆ ಏನು 4 ಪಿಲ್ಲೋ ಬರ್ತದೆ, ಇದ್ರ ಜೊತೆ ಇನ್ಕ್ಲೂಡೆಡ್ ಎಲ್ಲ ಇನ್ಕ್ಲೂಡೆಡ್ ಬರುತ್ತೆ. ವಿತ್ 2 ಕಪ್ ಹೋಲ್ಡರ್ ಕೊಡ್ತಾ ಇದ್ದಾರೆ. ಎಕ್ಸ್ಟ್ರಾ ಬರುತ್ತೆ ನಿಮ್ಗೆ. ಓಕೆ ಸರ್. ಇದ್ರ ಬಗ್ಗೆ ಹೇಳಿ ಸರ್ ನಮ್ಗೆ. ಸರ್ ಇದನ್ನ ನಾವು ಮಲ್ಬರಿ ಅಂತ ಹೇಳ್ತೀವಿ. ಮಲ್ಬರಿ ಅಂತ. ಮಲ್ಬರಿ. ಓಕೆ ಓಕೆ ಓಕೆ. ಆಕ್ಚುಲಿ ಸ್ವಲ್ಪ ಕೌಂಟಬಲ್ ಶೋರೂಮ್ ಅಲ್ಲಿ ಮಾತ್ರ ನಿಮ್ಗೆ ಕಾಣುತ್ತೆ. 3+2 ಅಲ್ವಾ? 3+2 ಮಾತ್ರ ಬರೋದು ಸರ್. ಓಕೆ 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 ಓಕೆ. ಇದರಲ್ಲಿ ಸ್ಪೆಷಲ್ ಏನಂದ್ರೆ ಸೀಟಿಂಗ್ ಅಲ್ಲಿ ಏನಿದೆ ಪೂರ್ತಿ ನಿಮ್ಗೆ ಜಿಗ್ಜಾಗ್ ಸ್ಪ್ರಿಂಗ್ ಬರುತ್ತೆ. ಪ್ಲಸ್ ನಿಮ್ಗೆ ಫೋಮ್ ಇರೋದು ಇದರಲ್ಲಿ ನಾರ್ಮಲ್ ಫೋಮ್ ಬರಲ್ಲ, ಪೂರ್ತಿ ಸಾಫ್ಟಿ ಫೋಮ್ ಬರುತ್ತೆ. ಸಾಫ್ಟಿ ಫೋಮ್. ಅದಕ್ಕೆ ನನಗೆ ಕುತ್ಕೊಂಡಾಗ ತುಂಬಾ ಪ್ರೀಮಿಯಂ ಫೀಲ್ ಆಯ್ತು. ಆಕ್ಚುಲಿ ಕಂಫರ್ಟ್ ತುಂಬಾ ಇದೆ ಸರ್ ಇದು. ಕಂಫರ್ಟ್ ತುಂಬಾ ಬರುತ್ತೆ ಸರ್. ಸೊ ಇದು ಪ್ರೈಸ್ ಏನಾಗುತ್ತೆ ಸರ್? ಇದು ನಿಮ್ಗೆ 43 ಬರುತ್ತೆ ಸರ್. 43,000 ಆಗುತ್ತೆ. 43,000 ಆಗುತ್ತೆ. ಸೊ ಇದ್ರದ್ದು ಬಟ್ಟೆ ಯಾವ್ದು ಬಟ್ಟೆ ಸರ್ ಇದು? ಆಕ್ಚುಲಿ ಡಿಫರೆಂಟ್ ಆಗಿದೆಲ್ಲ ಬಟ್ಟೆ ಇದು. ಇದು ಸ್ವಲ್ಪ ಪ್ರೀಮಿಯಂ ಅಂದ್ರೆ ಹೇಳ್ಬೇಕಾದ್ರೆ ನಾವು ಫ್ಯಾಬ್ರಿಕ್ ಇದನ್ನ ಯೂಸ್ ಮಾಡೋದು ಪ್ರೀಮಿಯಂ ಇದು. ಓಕೆ. ಕಸ್ಟಮರ್ ಆರ್ಡರ್ ಮೇಲೆ ಯೂಸ್ ಮಾಡಿರೋದು. ನಾನು ಹೇಳಿದ್ನಲ್ಲ ಸ್ವಲ್ಪ ಪ್ರೈಸಸ್ ಅಲ್ಲಿ ಡಿಫರೆನ್ಸ್ ಬರುತ್ತೆ ಫ್ಯಾಬ್ರಿಕ್ಸ್ ಅಲ್ಲಿ. ನಾವು ಬೇಸಿಕ್ ಏನಿರುತ್ತೆ ನಾವು ಬೇರ್ ಮಾಡ್ತೀವಿ, ಅದಕ್ಕೆ ಮೇಲೆ ಇರೋದನ್ನ ಕಸ್ಟಮರ್ಗೆ ನಾವು ಹೇಳಿ ಮೊದಲೇ ಅವ್ರಿಗೆ ತೋರಿಸ್ಕೊಡ್ತೀವಿ. ನಾವು ಎಕ್ಸ್ಟ್ರಾ ಏನಕ್ಕೆ ಚಾರ್ಜ್ ಮಾಡ್ತೀವಿ, ನಿಮ್ಗೆ ಫ್ಯಾಬ್ರಿಕ್ ಆ ತರ ಇದಿರುತ್ತೆ, ಕ್ವಾಲಿಟಿ ಇರುತ್ತೆ, ಅದರಿಂದನೇ ಅವರು ನಮ್ಗೆ ಎಕ್ಸ್ಪೆನ್ಸಿವ್ ಆಗಿ ಬರುತ್ತೆ ಸ್ವಲ್ಪ. ಸೊ ಆ ಚಾರ್ಜಸ್ ನಿಮ್ಗೆ ಏನಿದ್ರು ನಾವು ಮೊದಲೇ ಎಕ್ಸ್ಪ್ಲೇನ್ ಮಾಡ್ತೀವಿ. ಗಾದೆ ಏನಿದೆ ಡಿಫರೆನ್ಸ್ ನೀವು ಬೇರ್ ಮಾಡ್ಕೋಬಹುದು. ಗಾದೆ ಮತ್ತೆ ಇದೆ ಸರ್, ಕಾಸಿಗೆ ತಕ್ಕ ಕಜ್ಜಾಯ ಅಂತ ಹೇಳ್ಬಿಟ್ಟು 100% ನಾವೇನ್ ಕಾಸು ಕೊಡ್ತೀವಿ ಅದಕ್ಕೆ ತಕ್ಕಾದಂತ ರೇಟ್ ಅನ್ನ ಹಾಕ್ತಾರೆ. ವೀಕ್ಷಕರೇ, ನಾನು ಆಕ್ಚುಲಿ ತುಂಬಾ ರೆಕಮೆಂಡ್ ಮಾಡ್ತೀನಿ ಈ ಸೋಫಾನ. ಕುತ್ಕೊಂಡಾಗ ತುಂಬಾ ಒಳ್ಳೆ ಫೀಲ್ ಆಯ್ತು ನನಗೆ. ಎಲ್ಲಾ ಕಡೆ ಕುತ್ಕೊಂಡು ನೋಡಿದ್ರೆ ಇದ್ರ ಕೊಟ್ಟಷ್ಟು ಫೀಲ್ ಯಾವುದು ಕೊಡ್ಲಿಲ್ಲ. ಇದು ತುಂಬಾ ಚೆನ್ನಾಗಿ ಬಂದಿದೆ. ಜೊತೆಲಿ ಸರ್ ನೀವು ಹೇಳ್ದಂಗೆ ಒಳ್ಳೆ ಡಿಸೈನ್ ಅನ್ನೇ ಇದನ್ನ ಇಂಪ್ಲಿಮೆಂಟ್ ಮಾಡಿದ್ದೀರಾ.
ಮನೆಗಳಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೂಪರ್ ಸರ್. 43,000 ಅಲ್ವಾ ಸರ್ ಇದು? ಹೌದು 43 ಸರ್. ನಮ್ಮ ಹತ್ರ ಇರೋ ಹಾಟ್ ಸೆಲ್ಲಿಂಗ್ ಅಲ್ಲಿ ಇದು ಒಂದು ಪ್ರಾಡಕ್ಟ್ ಅಂತ ನಾವು ಹೇಳ್ಬೋದು. ತುಂಬಾ ಸರ್ ಇದ್ರ ಬಗ್ಗೆ ಹೇಳಿ ಸರ್. ಇದು ಸರ್ ಇದು ಕ್ಯಾಮಲ್ ಬ್ಯಾಕ್ ಅಂತ ನಾವು ಕರಿತೀವಿ. ಕ್ಯಾಮಲ್ ಬ್ಯಾಕ್. ಕ್ಯಾಮಲ್ ಬ್ಯಾಕ್ ಅಂತ ರೀಸನ್ ಏನಂದ್ರೆ ಕ್ಯಾಮಲ್ ಹಂಪ್ ಇದೆ ಅಂತ ಹೇಳಿ ಕ್ಯಾಮಲ್ ಬ್ಯಾಕ್ ಅಂತ ಓಕೆ ಓಕೆ ಓಕೆ. ಬೇರೆ ಏನ್ ರೀಸನ್ ಇಲ್ಲ ಇದಕ್ಕೆ. ಸ್ವಲ್ಪ ಚೆಸ್ಟ್ ಸೋಪರ್ ತರ ಬರುತ್ತಲ್ಲ ಹ್ಯಾಂಡಲ್ ಅಲ್ಲಿ. ಹೌದು, ಸ್ವಲ್ಪ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿದೀವಿ ನಾವು. ಹ್ಯಾಂಡಲ್ ಅಲ್ಲಿ ಚೆಸ್ಟ್ ಡಿಸೈನ್ ಕೊಟ್ಟಿದೀವಿ, ಬ್ಯಾಕ್ ರೆಸ್ಟ್ ಪ್ಲೇನ್ ಸ್ಟಿಚಿಂಗ್ ಕೊಟ್ಟಿದೀವಿ ನಿಮಗೆ, ಲೈನ್ಸ್ ಮಾತ್ರ ಬರುತ್ತೆ. ಓಕೆ. ಸೀಟ್ ಅಲ್ಲೆಲ್ಲ ಪೈಪಿಂಗ್ ಬಂದಿದೆ. ಕಂಪ್ಲೀಟ್ ಪೈಪಿಂಗ್ ಎಲ್ಲ ಕಡೆ ಕಂಟಿನ್ಯೂ ಆಗಿದೆ. ಇದೇನ್ ಸರ್ ಡಿಸೈನ್ ಎಲ್ಲ ಆಕ್ಚುಲಿ ನಾವು ಲುಕ್ ಅಂತಾನೆ ಒಂದು ಕಾರ್ವಿಂಗ್ ಮಾಡಿದೀವಿ ನಾವು. ವುಡಲ್ ಮಾಡಿರೋದು. ಓಕೆ. ಸೊ ಈ ತರ ಪೈಪಿಂಗ್ ಬಂದಿರುತ್ತೆ ನಿಮಗೆ ಮೇಲೆ. ಇದು ಕಂಪ್ಲೀಟ್ ಇಷ್ಟು ಫೋಮ್ ಬಂದ್ಬಿಡುತ್ತೆ. ಹೌದು, ಇಷ್ಟು ಫೋಮ್ ಇದೆ ಸರ್. ಟೋಟಲ್ ಎಷ್ಟು ನಿಮಗೆ ಕಾಣ್ತಿದೆ? 4 to 5 ಇಂಚಸ್ ಏನ್ ಕಾಣ್ತಿದೆ ಅದು ಪೂರ್ತಿ ಫೋಮ್ ಇದೆ. ಓಕೆ, ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಇದು ಕಂಫರ್ಟಬಲ್ ಇದೆ ಸರ್. ಓಕೆ ಸರ್, ಇದ್ರ ಜೊತೆ ಕುಶನ್ ಬರುತ್ತೆ ಸರ್? ಇದು ಪಿಲೋಸ್ ಎಲ್ಲ ಇದು ಇನ್ಕ್ಲೂಡೆಡ್ ಬರುತ್ತೆ ಸರ್. 1 2 3 4 5 ಬರುತ್ತೆ. ಇದು 3+2 ಅಲ್ವಾ ಇದು? 3+2 ಬರುತ್ತೆ. ಸರಿ ಸರ್. ಇದು ಪ್ರೈಸ್ ಏನಾಗುತ್ತೆ ಸರ್? ಇದು ಪ್ರೈಸ್ ನಿಮಗೆ 39,000 ಇದೆ ಸರ್. ಇದು 39,000 ರೂಪಾಯಿ ಆಗುತ್ತೆ ಸರ್. ಇದರಲ್ಲಿ ಯೂಸ್ ಮಾಡಿರುವಂತ ಫ್ಯಾಬ್ರಿಕ್ ಏನ್ ಸರ್? ಇದು ಬಂದ್ಬಿಟ್ಟು ವೆಲ್ವೆಟ್ ಫ್ಯಾಬ್ರಿಕ್ ಅಂತ ನಾವೇನ್ ಕರಿತೀವಿ. ಇದು ಆಕ್ಚುಲಿ ಪಾಲಿಸ್ಟರ್ ಫ್ಯಾಬ್ರಿಕ್ ಇದು. ಓಕೆ. ಇದು ವಾಟರ್ ಮಾರ್ಕ್ ಬರುತ್ತಲ್ವಾ ಇದು? ವಾಟರ್ ಮಾರ್ಕ್ಸ್ ಬಂದೇ ಬರುತ್ತೆ ನಿಮಗೆ. ಓಕೆ ಓಕೆ. ವಿದೌಟ್ ವಾಟರ್ ಮಾರ್ಕ್ ಬೇಕು ಬೇರೆ ಬೇಕಂದ್ರೆ ಅದು ಫ್ಯಾಬ್ರಿಕ್ಸ್ ಇದೆ, ನೆಕ್ಸ್ಟ್ ರೇಂಜ್ ಅಲ್ಲಿ ಇದೆ. ಅದು ಬೇಕಾದ್ರೆ ನಾವು ಅಫೋರ್ಡ್ ಮಾಡಬಹುದು, ಅದು ತರಿಸಿ ಕೊಡಬಹುದು ನಾವು. ಅದೇನ್ ಚಾರ್ಜಸ್ ಇದೆ ಅದನ್ನ ಲಾಸ್ಟ್ ಅಲ್ಲಿ ನಾವು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಕೊತೀವಿ. ಓಕೆ ಸರ್. ಆಮೇಲೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ಕಾರಲ್ಲಿ ಯೂಸ್ ಮಾಡುವಂತ ಫೋಮ್ ನೋಡಿದ್ವಿ, ಮೋಲ್ಡೆಡ್ ಫೋಮ್. ಅದನ್ನು ಕೂಡ ಎಲ್ಲ ನಾವು ಆಪ್ಷನ್ ಹೋಗಬಹುದು ಸರ್ ಇದ್ರ ಜೊತೆ ಎಲ್ಲ? ಹೋಗ್ಬೋದು ಸರ್. ನಿಮ್ಗೆ ಅದೇ ಹೇಳಿದ್ನಲ್ಲ ಸರ್, ಕಸ್ಟಮರ್ ಯಾವ ತರ ನೀವು ಪೇ ಮಾಡಕ್ ರೆಡಿ ಇರ್ತಾರೆ ಆ ತರ ನಿಮಗೆ ಪ್ರಾಡಕ್ಟ್ ಸಿಗುತ್ತೆ. ಕರೆಕ್ಟ್. ನಾವ್ ಎಲ್ಲೇ ಹೋಗ್ಲಿ, ನಾನೇನೇ ಪರ್ಚೇಸ್ ಮಾಡಕ್ ಹೋದ್ರು ಇದೇ ಸೋಫಾನ ನಿಮ್ಗೆ ಕಾಸ್ಟಿಂಗ್ ನಾನು ಕಡಿಮೆ ಮಾಡ್ಕೊಡ್ಬೋದು. ಓಕೆ. ಆದ್ರೆ ಅದೇ ತರ ಕ್ವಾಲಿಟಿಯಲ್ಲೂ ನಾನು ಕಾಂಪ್ರಮೈಸ್ ಆಗ್ಬೇಕಾಗತ್ತೆ. ಬಟ್ ಇದು ನೋಡಿ ಎಷ್ಟೊಂದು ತುಂಬಾ ಕ್ಲಾಸಿ ಆಗಿದೆ ಅಂತ ಹೇಳ್ಬೋದು. ಇವನ್ ಈ ಬಟನ್ಸ್ ಎಲ್ಲ ತುಂಬಾ ಚೆನ್ನಾಗಿ. ಹೌದು ಸರ್ ಅಲ್ವಾ? ಸೂಪರ್ ಆಗಿದೆ. ಆಕ್ಚುಲಿ ಇದರಲ್ಲಿ ಪಿಲೋಸ್ ನಾವು ಕೊಟ್ಟಿರೋದೇನಕ್ಕೆ ಅಂದ್ರೆ ನಿಮ್ಗೆ ಲುಕ್ ಬರ್ಲಿ ಅಂತಾನೆ ಕೊಟ್ಟಿದೀವಿ. ವಿತೌಟ್ ಪಿಲೋಸ್ ನಿಮ್ಗೆ ಸೋಫಾ ಕಂಫರ್ಟ್ ಆಗಿರುತ್ತೆ. ಬಟ್ ಲುಕ್ ವೈಸ್ ಅಂತ ಹೇಳಿ ನಾವು ಪಿಲೋಸ್ ಫ್ಯಾಬ್ರಿಕ್ ಅಲ್ಲಿ ನಾವು ಸೆಲೆಕ್ಟ್ ಮಾಡಿ ಹಾಕಿರೋದು ಫ್ಲವರ್ ಡಿಸೈನ್ ಫ್ಲೋರಲ್ ಅಲ್ಲಿ ಇದೆ ನಿಮ್ಗೆ. ಓಕೆ. ನೆಕ್ಸ್ಟ್ ಏನ್ ನೋಡ್ತಾ ಇದ್ದೀವಿ ಸರ್? ಇದು ಬುಕಾಟಿ ಸೋಫಾ ಅಂತ ಹೇಳಿ. ಬುಕಾಟಿ ಸೋಫಾ ಅಂತ ಈಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಮಾರ್ಕೆಟ್ ಅಲ್ಲಿ ನೀವು ಯಾವ್ದೇ ಅಂಗಡಿಗೆ ಹೋದ್ರು ನಿಮ್ಗೆ ಇದು ಕಾಣುತ್ತೆ, ನೋಡಬಹುದು. ಎಲ್ಲಾ ಕಡೆ ಸಿಗುತ್ತೆ, ಆಲ್ಮೋಸ್ಟ್ ಎಲ್ಲಾ ಕಡೆ ಸಿಗುತ್ತೆ. ಓಕೆ. ನಿಮ್ಗೆ ಇದು ಸೋಫಾ ನಿಮ್ಗೆ 35,000ಕ್ಕೂ ಕೊಡ್ತಾರೆ, 50,000ಕ್ಕೂ ಕೊಡ್ತಾರೆ, 60,000ಕ್ಕೂ ಕೊಡ್ತಾರೆ. ಸೊ ಬೇರೆ ಬೇರೆ ಕ್ವಾಲಿಟಿಲಿ ಬರ್ತಾ ಇದೆ ಇದು. ಹೌದು. ಓಕೆ ಫೈನ್ ಸರ್. ಸೊ ಟೋಟಲ್ ಎಷ್ಟು ಸೀಟರ್ ಇದು ಸರ್? ಇದು ನಿಮ್ಗೆ 7 ಸೀಟರ್ ಬರುತ್ತೆ. ಕಂಪ್ಲೀಟ್ 7 ಸೀಟರ್ ಬರುತ್ತೆ ಸರ್. ಇದು ಡೈಮೆನ್ಷನ್ ಹೇಳ್ಬೋದಾ ನೀವು? ಎಷ್ಟು? ಇದು 10/8 ಬರುತ್ತೆ ಸರ್ ನಿಮ್ಗೆ ಡೈಮೆನ್ಷನ್. 10/8 ಬರುತ್ತೆ ಸರ್. ಹಾಗೆ ನಿಮ್ಗೆ ಕಸ್ಟಮರ್ ಮನೆ ಪ್ರಕಾರ ಇಲ್ಲ ಇನ್ನ ದೊಡ್ಡದಿದೆ, ಇನ್ನ ಒಂದು 2 feet 3 feet ಜಾಸ್ತಿ ಇದೆ, ಇನ್ನ ಒಂದು ಸೀಟರ್ ಬೇಕಾದ್ರೆ ಆಡ್ ಮಾಡಬಹುದು. ಇಲ್ಲ ಕಡಿಮೆ ಇದೆ ಏನಾಗಿರೋ ಒಂದು ಸಿಂಗಲ್ ಸೀಟರ್ ತೆಗೆದು ಚಿಕ್ಕದ್ ಮಾಡ್ಕೋಬಹುದು ಅಲ್ವಾ? ಓಕೆ. ಸೊ ಇದ್ರಲ್ಲಿ ಇನ್ನೊಂದು ಹೇಳ್ಬೇಕಾದ್ರೆ ಸರ್, ನಿಮ್ಗೆ ಇಲ್ಲಿ 3 ಸೀಟರ್ ಕಾಣ್ತಿದೆ, ಈ ಕಡೆ 2 ಸೀಟರ್ ಕಾಣ್ತಾ ಇದೆ. ಕಸ್ಟಮರ್ ಮನೇಲಿ ಇಲ್ಲಿ 8 feet ಇದು, ಇಲ್ಲಿ 10 feet ಇತ್ತಂದ್ರೆ ನಿಮ್ಗೆ ಇದನ್ನ ಎಕ್ಸ್ಟೆಂಡ್ ಮಾಡ್ಕೋಬಹುದು. ಆಕ್ಚುಲಿ ಇದು ಸೆಪರೇಟ್ ಪೀಸ್ ಬರುತ್ತೆ ನಿಮ್ಗೆ. ಪೀಸ್ ಚೇಂಜ್ ಆಗುತ್ತೆ ಇದು. ಆ ಸಿಂಗಲ್ ಸೀಟರ್ ನ ನೀವು ಇಲ್ಲಿಗೆ ಹಾಕೋಬಹುದು. ಇಲ್ಲಿ ಸಿಂಗಲ್ ಸೀಟರ್ ಬೇರೆ ಸೆಪರೇಟ್ ಆಗುತ್ತೆ. ಹೌದು, ಇದು ಸೆಪರೇಟ್ ಸರ್. ಅದು ಬಾ ತೋರಿಸಿ ಸರ್. ಇದು ಇದೆಲ್ಲ ಬೇರೆ ಬೇರೆ ಆಗ್ಬಿಡುತ್ತೆ. ಎಲ್ಲ ಸೆಪರೇಟ್ ಪೀಸ್ ಬರುತ್ತೆ ಸರ್. ಓಕೆ. ಸೊ ಇಲ್ಲಿ 2 ಸೀಟರ್ ಬೇರೆ ಆಗುತ್ತೆ, ಸಿಂಗಲ್ ಸೀಟರ್ ಕಾರ್ನರ್ ಬೇರೆ ಆಗುತ್ತೆ, ಇಲ್ಲೊಂದು 2 ಸೀಟರ್ ಮತ್ತೆ ಬರುತ್ತೆ. ಓಕೆ. ಸೊ ಇದನ್ನ ನಾವು ನಮ್ಮ ಅಗತ್ಯಕ್ಕೆ ತಕ್ಕಾಗಿ ಚೇಂಜ್ ಮಾಡ್ಕೊಬಹುದು. ನೋಡಿ ವೀಕ್ಷಕರೇ, ನಿಮ್ಮ ಕಣ್ಣೆದ್ರಿಗೆನೆ ಇದು ಆಕ್ಚುಲಿ ನಿಮಗೆ 2 ಸೀಟರ್ ಇದ್ದ ಜಾಗದಲ್ಲಿ ಈಗ 3 ಸೀಟರ್ ಬಂತು. 3 ಸೀಟರ್ ಇರೋ ಜಾಗದಲ್ಲಿ 2 ಸೀಟರ್ ಬಂತು. ಸೊ ಇಲ್ಲಿಗೆ 10 feet ಆಯ್ತು, ಇಲ್ಲಿಗೆ 8 feet ಸಿಕ್ತು ನಿಮಗೆ. ಓಕೆ ಓಕೆ. ಸೊ ನಮ್ಮ ಅಗತ್ಯಕ್ಕೆ ತಕ್ಕಾಗಿ ಚೇಂಜ್ ಮಾಡ್ಕೊಬಹುದು. ನೆಕ್ಸ್ಟ್ ಏನ್ ನೋಡ್ತಾ ಇದೀವಿ ಸರ್? ಇದನ್ನ BMW ಅಂತ ಹೇಳ್ತಾರೆ. BMW ಅಂತ ಹೇಳ್ತಾರೆ. BMW ಅಂತ ಸೋಫಾ ಹೇಳ್ತಾರೆ. ಆಕ್ಚುಲಿ ಇದೆಲ್ಲ ಆಲ್ರೆಡಿ ಆಗಿಂದ ಯಾರ್ಯಾರು ಫ್ಯಾಕ್ಟರೀಸ್ ಅವ್ರು ಕ್ಯಾರಿ ಫಾರ್ವರ್ಡ್ ಮಾಡಿದಾರೆ, ಅದೇ ಹೆಸರಲ್ಲೇ ಕ್ಯಾರಿ ಫಾರ್ವರ್ಡ್ ಆಗ್ಬಿಟ್ಟಿದೆ. ಅಲ್ಲಿ ಬುಗಾಟಿ ನೋಡಿದ್ವಿ, ಇಲ್ಲಿ BMW ನೋಡ್ತಾ ಇದೀರಾ. ಓಕೆ. ತುಂಬಾ ಚೆನ್ನಾಗಿದೆ ಸರ್. ಇದು ಇದು ಪೂರ್ತಿ ಪಾಲಿ ಸೋಫಾ ಬರುತ್ತೆ ನಿಮ್ಗೆ. ಪಾಲಿ ಸೋಫಾನ ಇದು? ಅಂದ್ರೆ ಪಾಲಿ ಸೋಫಾ ಪೂರ್ತಿ ಪಾಲಿ ಬರುತ್ತೆ, ಬ್ಯಾಕ್ ರೆಸ್ಟ್ ಪೂರ್ತಿ ಪಾಲಿ ಇರುತ್ತೆ. ಪಾಲಿ ಅಂದ್ರೆ ಏನ್ ಸರ್ ಇದು? ಸರ್ ಇದು ರೆಕ್ರಾನ್ ಅಂತ ನಾವು ಹೇಳ್ತೀವಿ. ಹೌದು. ನಿಮ್ಗೆ ಸಾಫ್ಟ್ನೆಸ್ ಫೀಲ್ ಆಗೋದಕ್ಕೋಸ್ಕರ ಹೇಳಿ ಇವಾಗ ಪಿಲ್ಲೋಸ್ ಯಾವ್ದೇ ಬಂದ್ರು ರಿಕ್ಲೈನರ್ಸ್ ಅಲ್ಲೂ ನಿಮ್ಗೆ ಈ ತರ ಪಾಲಿನ ಯೂಸ್ ಮಾಡೋದು. ಓಕೆ ಓಕೆ ಓಕೆ. ಅದನ್ನ ನಾವು ಪಾಲಿ ಫೈಬರ್ ಅಂತೀವಿ, ಇಲ್ಲ ರೆಕ್ರಾನ್ ಅಂತೀವಿ. ಸರಿ, ಇದು ಹೇಳಿ ಸರ್. ಸರ್ ಇದು ನಿಮ್ಗೆ 6 ಸೀಟರ್ ಬರುತ್ತೆ. 3 ಸೀಟರ್ ಪ್ಲಸ್ 2 ಸೀಟರ್ ಪ್ಲಸ್ ಒಂದು ಸಿಂಗಲ್ ಸೀಟರ್ ಈ ಕಡೆ ಇದೆ. ಓಕೆ, ಈ ಕಡೆ ಇದೆ ಅಲ್ವಾ? ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ ಸರ್. ಇದರಲ್ಲಿರೋ ಫ್ಯಾಬ್ರಿಕ್ ಸ್ವಲ್ಪ ಸ್ವೇಡೆ, ಆದ್ರೆ ನಿಮ್ಗೆ ವೆಲ್ವೆಟ್ ಕೈಂಡ್ ಆಫ್ ಫಿನಿಶ್ ಬರುತ್ತೆ. ಇದು ವೆಲ್ವೆಟ್ ಕೈಂಡ್ ಆಫ್ ಫಿನಿಶ್ ಬಟ್ ಸ್ವೇಡೆ ಅಲ್ವಾ? ಸ್ವೇಡೆ, ಹೌದು ಸರ್. ನಾವು ಆಕ್ಚುಲಿ 2 ಕೈಂಡ್ ಆಫ್ ಸೋಫಾಸ್ ಡೀಲ್ ಮಾಡ್ತೀವಿ. ಅಂದ್ರೆ ಕಸ್ಟಮರ್ ಬೇಸ್ ಹೇಳ್ಬೇಕಾರೆ ಒಂದು ರಿಟೇಲ್ ಆಗ್ಬೋದು, ಇನ್ನೊಂದು B2B ಮಾಡ್ತೀವಿ. ಸರಿ. ನಮ್ಗೆ B2B ನಮ್ಗೆ ಯಾವ ತರ ಪ್ರೈಸಿಂಗ್ ಸಿಗುತ್ತೆ, ಆಚೆ ಮಾರ್ಕೆಟ್ ಅಲ್ಲಿ ಸಪ್ಲೈ ಮಾಡ್ತೀವಿ. ನಾವು ಮೆನ್ಷನ್ ಮಾಡಕ್ಕಾಗಲ್ಲ ಎಲ್ಲಿ ಅಂತ ಹೇಳಿ. ನಂದು ಸುಮಾರು ಐಟಮ್ ಹೋಗುತ್ತೆ. ಬ್ಯಾಂಗ್ಳೂರಲ್ಲೂ ಒಂದು 3-4 ಕಡೆ ಹೋಗುತ್ತೆ. ಅದು ಬಿಟ್ರೆ ಕೇರಳ ಹೋಗುತ್ತೆ, ಅದು ಬಿಟ್ರೆ ತಿರುಪತಿ ಹೋಗುತ್ತೆ, ಅದು ಬಿಟ್ರೆ ಅನಂತಪುರ ಹೋಗುತ್ತೆ. ಸರಿ. ಬಲ್ಕ್ ಅಲ್ಲಿ ತಗೊಳ್ಳೋ ಕಸ್ಟಮರ್ಸ್ ಯಾರು ಹೈ ಆಗಿ ಮಾಡಲ್ಲ, ಯಾಕಂದ್ರೆ ಅವ್ರು ತಗೊಂಡೋಗಿ ನಮ್ ಕಡೆಯಿಂದ ತಗೊಂಡೋಗಿ ಅವ್ರ ಪ್ರಾಫಿಟ್ ಇಟ್ಕೊಂಡು ಅವ್ರು ಮಾರ್ಬೇಕಾಗುತ್ತೆ. ಕರೆಕ್ಟ್. ಸೊ ಅದರಲ್ಲಿ ನಾವು ಯೂಸ್ ಮಾಡೋದು ಪೈನುಡ್ ಯೂಸ್ ಮಾಡ್ತೀವಿ, ಅಥವಾ ಡಿಲೂಡ್ ಅಂತ ಹೇಳ್ತೀವಿ. ಡಿಲೂಡ್ ಯೂಸ್ ಮಾಡ್ತೀವಿ.
ಅದರಲ್ಲಿ ಕಾಸ್ಟಿಂಗ್ ಸ್ವಲ್ಪ ಕಡಿಮೆ ಬರುತ್ತೆ, ಅದು ಪ್ರೈಸ್ ರೇಂಜ್ ಕಡಿಮೆ ಇರುತ್ತೆ. ಓಕೆ ಓಕೆ. ನಾನು ಏನೇ ರಿಟೇಲ್ ಬಿಸ್ನೆಸ್ ಮಾಡಿದ್ರು ನಾನು ಡೀಲ್ ಮಾಡೋದು ಬೇರೆ ನೀ ಮೂಡಲ್ಲೇ ಯೂಸ್ ಈ ಮಾಡೋದು. ಮಾಡೆಲ್ಲೇ ಯೂಸ್ ಮಾಡ್ತೀರಾ? ಯಾಕಂದ್ರೆ ನಾನು ಕೊಟ್ಟು ನನ್ನ ರೆಪ್ಯುಟೇಷನ್ ನಾನು ಹಾಳು ಮಾಡ್ಕೊಳಕ್ ಇಷ್ಟಪಡಲ್ಲ. ಓಕೆ ಓಕೆ ಓಕೆ. ಅದು ಕೂಡ ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿರೋ ವುಡ್ ಹಾಕೋಣ ಅಂತ ನನಗೆ ಇದ್ದೀರಾ? ಕಂಪ್ಲೇಂಟ್ಸ್ ಅಂತ ಸ್ಟಾರ್ಟ್ ಆಯ್ತು ಅಂದ್ರೆ ನನಗೆ ಹೆಕ್ಟಿಕ್ ಆಗ್ಬಿಡುತ್ತೆ. ನಾನು ಹೊಸ ಸೋಫಾ ಮಾಡ್ಬೋದು ಅದರಲ್ಲಿ. ಓಕೆ ಓಕೆ ಓಕೆ. ಕಂಪ್ಲೇಂಟ್ ಅಂತ ಒಂದ್ ದಿನ ಪೂರ್ತಿ ವೇಸ್ಟ್ ಮಾಡೋಷ್ರಲ್ಲಿ ನನ್ನ ಟೀಮ್ ಇಲ್ಲಿ ಒಂದು ಹೊಸ ಸೋಫಾನೇ ಸೊಪ್ಪನ್ನೇ ರೆಡಿ ಮಾಡಿಬಿಡ್ಬೋದು. ಸೊ ಅದಕ್ಕೋಸ್ಕರ ಒಳ್ಳೆ ಇದು ಮಾಡ್ತೀರಾ ಸರ್. ಪ್ರೈಸ್ ಹೇಳಿ ಸರ್, ಇದ್ರ ಪ್ರೈಸ್ ಹೇಳಿ ಸರ್. ನಿಮಗೆ ಇದು 39,000 ಅಲ್ಲಿ, ಸಾರಿ 38,000 ಅಲ್ಲಿ ಸಿಗುತ್ತೆ. 3+2+1 38,000 ರೂಪಾಯಿ. 38,000 ರೂಪಾಯಿಗೆ. ಸೂಪರ್ ಸರ್ ಇದು. ಓಕೆ ಬನ್ನಿ ಸರ್, ನೆಕ್ಸ್ಟ್ ಹೋಗ್ಬಿಡೋಣ ಇವಾಗ. ಸರ್ ಇದನ್ನ ಕ್ಯೂ ಮಾಡೆಲ್ ಅಂತ ಹೇಳ್ತೀವಿ ಅಥವಾ ಫೆರಾರಿ ಮಾಡೆಲ್ ಅಂತಾನೂ ಕರೀತಾರೆ ಇದನ್ನ. ಕ್ಯೂ ಮಾಡೆಲ್ ಅಂತ ಹೇಳ್ತೀರಾ? ಇಲ್ಲಿ ನೋಡಕ್ಕೆ ಒಳ್ಳೆ ಕ್ಯೂ ತರ ಇದ್ರ ಡಿಸೈನ್ ಬಂದಿದೆ. ಆಕ್ಚುಲಿ ಇದು ಹೌದು, ಇದು ಟೀ ಕುಡಲ್ಲೇ ಯೂಸ್ ಮಾಡಿರೋದು. ಅಸ್ಸಾಂ ಟೀಕ್ ಅಂತ ಏನ್ ಕರಿತೀವಿ ಅದೇ ಟೀ ಕುಡಲ್ಲೇ ಮಾಡಿದ್ದಾರೆ ಇದನ್ನ. ಮಾಡಿರೋದಾ ಇದು? ಇದರಲ್ಲಿ ಕಲರ್ ಆಪ್ಷನ್ಸ್ ನಿಮ್ಗೆ ವಾಲ್ನಟ್ ಕಲರ್ ಅಥವಾ ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೋ ಅದನ್ನ ಮಾಡ್ಕೋಬಹುದು. ಡಾರ್ಕ್ ಬ್ರೌನ್ ಆಗ್ಲಿ ಅದನ್ನ ಯೂಸ್ ಮಾಡ್ಕೋಬಹುದು. ಓಕೆ. ಮತ್ತೆ ಸೇಮ್ ಫ್ಯಾಬ್ರಿಕ್ ಇದರಲ್ಲಿ ಯೂಸ್ ಮಾಡೋದು ನಾವು ಸ್ವೇಟ್ ಫ್ಯಾಬ್ರಿಕ್ ಯೂಸ್ ಮಾಡಿದೀವಿ. ಸ್ವೇಟ್ ಫ್ಯಾಬ್ರಿಕ್. ಇದೆಷ್ಟು ಸರ್ ಇದು? 3 ಸೀಟರ್ ಪ್ಲಸ್ 2 ಸೀಟರ್ ಮತ್ತೆ ಇನ್ನೊಂದು 2 ಸೀಟರ್ ಡಿವೈಡೆಡ್ 2 ಸೀಟರ್ ಕೊಟ್ಟಿದ್ದೀರಾ ಅಲ್ವಾ? ನೋಡ್ಲಿಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ಸರ್ ಇದು. ಮತ್ತೆ ಸ್ಟಿಚಿಂಗ್ ನಾವೇನ್ ಯೂಸ್ ಮಾಡಿದೀವಿ ಕಾಂಟ್ರಾಸ್ಟ್ ಅಲ್ಲಿ ಹೈಲೈಟ್ ಆಗಿ ಕಾಣ್ಬೇಕಂತ ಅಂತ ಹೇಳೇನೆ ವೈಟ್. ಇದು ಹೌದು, ಇದು ನೈಲಾನ್ ಥ್ರೆಡ್ ಆಕ್ಚುಲಿ ಬರುತ್ತೆ. ಕಾಟನ್ ಥ್ರೆಡ್ ನಾರ್ಮಲ್ ಸೋಫಾಸ್ ಅಲ್ಲೆಲ್ಲ ಯೂಸ್ ಮಾಡ್ತೀವಿ. ಇದು ಹೈಲೈಟ್ ಮಾಡೋದಕ್ಕಂತ ಹೇಳಿ ಮಾತ್ರ ಈ ಥ್ರೆಡ್ ನೈಲಾನ್ ಥ್ರೆಡ್. ವೀಕ್ಷಕರೇ, ನಾನು ನಿಮ್ಗೆ ಹತ್ರದಿಂದ ತೋರಿಸ್ತಾ ಇದ್ದೀನಿ. ನೈಲಾನ್ ಥ್ರೆಡ್ ಅನ್ನ ಯೂಸ್ ಮಾಡಿದ್ದಾರೆ. ತುಂಬಾ ಒಳ್ಳೆ ಕಾಂಟ್ರಾಸ್ಟ್ ಬಂದಿದೆ. ಇದು ನೋಡ್ಲಿಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ಸರ್. ಇದು ಆಕ್ಚುಲಿ ಹೆವಿ ಅನ್ಸುತ್ತೆ ನೋಡಿ ನೋಡ್ತಾ. ಮತ್ತೆ ಸೀಟಿಂಗ್ ಅಲ್ಲೂ ನೀವು ನೋಡಬಹುದು, ಇದೇನ್ ಪೂರ್ತಿ ನಿಮ್ಗೆ ಕಾಣ್ತಿದೆ ಇಲ್ಲಿ. ಹೌದು, ಇದು ಪೂರ್ತಿ ನಿಮ್ಗೆ ಫೋಮೇ ತುಂಬಿರೋದು. ಕಂಪ್ಲೀಟ್ ಫೋಮ್. ಹೌದು, ವುಡ್ ಇಲ್ಲಿಂದ ಇಲ್ಲಿಗೆ ಮಾತ್ರ ವುಡ್ ಬರುತ್ತೆ ನಿಮ್ಗೆ. ಇಲ್ಲಿ ಬೇಕಾದ್ರೆ ನೀವು ಟಚ್ ಮಾಡಿದ್ರೆ ಫೀಲ್ ಆಗ್ಬೋದು ವುಡ್ ಡಿಫ್ರೆನ್ಶಿಯೇಟ್ ಆಗಿರೋದು. ಹೌದೌದು ವೀಕ್ಷಕರು, ಇಲ್ಲಿ ನೋಡಬಹುದು, ಇಲ್ಲಿ ವುಡ್ ಫೀಲ್ ಆಗುತ್ತೆ. ಇದು ಮೇಲ್ಗಡೆ ಇಷ್ಟು ಇದೆಲ್ಲ, ಇಷ್ಟು ಫೋಮ್ ಹತ್ತಿರ 6 ಇಂಚ್ಗಿಂತ ಜಾಸ್ತಿ ಇದೆ. ಜಿಗ್ಜಾಗ್ ಸ್ಪ್ರಿಂಗ್ ಬರುತ್ತೆ. ಮತ್ತೆ ಮೇಲೆ ನಿಮ್ಗೆ 3 ಇಂಚಸ್ ಹಾರ್ಡ್ ಫೋಮ್ ಬರುತ್ತೆ. 3 ಅಥವಾ 4 ಬರ್ಬೋದು ಅದರಲ್ಲಿ. ಓಕೆ ಓಕೆ. ಅದಕ್ಕೆ ಮೇಲೆ ಮತ್ತೆ 2 ಇಂಚಸ್ ಸಾಫ್ಟಿ ಫೋಮ್ ಬರುತ್ತೆ. ಸೂಪರ್ ಸರ್. ಇದ್ರ ಪ್ರೈಸ್ ಏನಾಗುತ್ತೆ? ಇದು 44,000 ಗೆ ನಿಮ್ಗೆ 7 ಸೀಟರ್ ಸಿಗುತ್ತೆ. 3+2+ ಡಿವೈಡರ್ ಕೂಡ ಸಿಗ್ತಾ ಇದೆ. 44,000. ತುಂಬ ಚೆನ್ನಾಗಿದೆ ಸರ್ ಇದು. ವೀಕ್ಷಕರೇ, ಕ್ವಾಲಿಟಿ ಬೇಕಂತಂದ್ರೆ ಪ್ರೈಸ್ ಕೊಡಲೇಬೇಕು. ನಿಜವಾಗ್ಲೂ ಒಂದು ಒಳ್ಳೆ ಕ್ವಾಲಿಟಿ ಇದೆ ಅಂತ ಹೇಳ್ಬೋದು. ಸೊ ಇದರಲ್ಲಿ ಬೇರೆ ಬೇರೆ ಕಲರ್ಗಳು ಅವೈಲೇಬಲ್ ಇದೆ ನಮಗೆ. ಸರ್ ನಿಮಗೆ ಕಲರ್ ಒಂದು ಎಕ್ಸ್ಟೆಂಡ್ ಅಂದ್ರೆ ಯಾವ ತರ ಕಲರ್ ಬೇಕಾದ್ರೂ ನಾನು ನಿಮಗೆ ಕಲರ್ ಕೊಡ್ಬೋದು. ಎನಿ ಕಲರ್ ಬೇಕಾದ್ರೂ ಮಾಡ್ಕೊಡ್ಬೋದು. ಓಕೆ. ನೆಕ್ಸ್ಟ್ ಏನ್ ನೋಡ್ತಾ ಇದೀವಿ ಸರ್? ಆಕ್ಚುಲಿ ಇದು ಮಾರ್ವಿನ್ ಅಂತ ಹೇಳಿ. ಮಾರ್ವಿನ್. ಹಾ, ತುಂಬಾ ದೊಡ್ಡದಿದೆ ಅಲ್ಲ ಸರ್? ಇದು ರಿಕ್ಲೈನರ್ ಫ್ಯಾಮಿಲಿಯಲ್ಲಿ ಬರುತ್ತೆ. ಓಕೆ, ಬಟ್ ರಿಕ್ಲೈನರ್ ಅಲ್ಲ. ಹೌದು, ರಿಕ್ಲೈನರ್ ಅಲ್ಲ. ರಿಕ್ಲೈನರ್ ಅಲ್ಲೇ ನಿಮಗೆ ರಿಕ್ಲೈನರ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ. ಕೆಲವೊಂದು ಕಸ್ಟಮರ್ ನಮಗೆ ರಿಕ್ಲೈನರ್ ಅಲ್ಲಿ ಕಂಫರ್ಟ್ ಬೇಕು, ಅಷ್ಟೇ ಅದ್ರಲ್ಲಿ ಎಷ್ಟು ಬರುತ್ತೆ ಅಷ್ಟೇ ಕಂಫರ್ಟ್ ಬೇಕು. ಅದೇ ಪ್ರೈಸಿಂಗ್ ಅಲ್ಲಿ ಸ್ವಲ್ಪ ಬಜೆಟ್ ಎಲ್ಲ ನೋಡ್ತಾರೆ. ಓಕೆ ಓಕೆ. ಅವ್ರಿಗೆ ಅಂತ ಇದನ್ನ ಏನು ರಿಕ್ಲೈನರ್ ಎಲ್ಲ ಬರೀ ಡಮ್ಮಿ ಮಾಡಿದೀವಿ ಇದನ್ನ. ಓಕೆ, ರಿಕ್ಲೈನರ್ ತರ ಕಾಣುತ್ತೆ ನಿಮ್ಗೆ ಅಷ್ಟೇ, ಆದ್ರೆ ಡಮ್ಮಿ ಇರುತ್ತೆ. ಸೊ ಎಷ್ಟು ಸೀಟರ್ ಸರ್ ಇದು? ಸರ್ ಇದು ನಿಮ್ಗೆ ಸೇಮ್ ಅದೇ ಹೇಳ್ದಂಗೆ 7 ಸೀಟರ್ ಆಗುತ್ತೆ. 7 ಸೀಟರ್ ಯಾವ ತರ ಮಾಡಬಹುದು? ಆಕ್ಚುಲಿ ಕ್ಯಾಲ್ಕುಲೇಟ್ ಮಾಡೋದು ಕಾರ್ನರ್ 7 ಸೀಟ್ಸ್ ಬರುತ್ತೆ ಅದು. ಓಕೆ ಓಕೆ ಓಕೆ. ಸರ್ ಇದ್ರ ಸೈಜ್ ಏನ್ ಬರ್ಬೋದು? ಸರ್ ಇದು ಸೇಮ್ 10/8 ಬರುತ್ತೆ ನಿಮ್ಗೆ. 10/8 ಬರುತ್ತೆ. ಜೊತೆಲಿ ಮಧ್ಯದಲ್ಲಿ ಓಪನ್ ಮಾಡ್ಬೋದಲ್ವಾ? ಇದು ಸೇಮ್ ಸಿಂಗಲ್ ಸೀಟರ್ ಸೆಪರೇಟ್ ಆಗಿ ಬರುತ್ತೆ. ಇವಾಗ ಫಿಕ್ಸ್ ಆಗಿದೆ, ಎಲ್ಲ ಕ್ಲಾಂಪ್ ಹಾಕಿದ್ದಾರೆ. ಓಕೆ. ನಿಮ್ಗೆ ಸಿಂಗಲ್ ಸೀಟರ್ ಆ ಕಡೆ ಬೇಕಾದ್ರೂ ನೀವೇ ಮನೇಲೆ ಅದನ್ನ ಶಿಫ್ಟ್ ಮಾಡ್ಬೋದಲ್ವಾ ಈಸಿಯಾಗಿ? ಸರ್ ಇದ್ರ ಪ್ರೈಸ್ ಏನಾಗುತ್ತೆ ಸರ್? ಸರ್ ಇದು ಪ್ರೈಸ್ ನಿಮ್ಗೆ 55,500 ಇದೆ. 55 ಅಂತಾನೆ ಹೇಳ್ಕೊಳ್ಳಿ ರೌಂಡ್ ಆಫ್ ಆಗಿ. 55,000. ಸರ್ ಇದು ಇಷ್ಟೊಂದು ಕಾಸ್ಟ್ಲಿ ಯಾಕೆ ಸರ್? ಇದು ಸ್ವಲ್ಪ ಇದರಲ್ಲಿ ಕನ್ಸಂಪ್ಷನ್ ಅದೇ ತರ ಇದೆ. ನಿಮ್ಗೆ ಸೀಟಿಂಗ್ ಅಲ್ಲಿ ಏನು ಇದರಲ್ಲಿ ಪಾಕೆಟ್ ಸ್ಪ್ರಿಂಗ್ ಬರುತ್ತೆ. ಅದಕ್ಕೂ ಕೆಳಗಡೆ ಮುಂಚೆ ಬರುತ್ತೆ ನಿಮ್ಗೆ ಜಿಗ್ಜಾಗ್ ಸ್ಪ್ರಿಂಗ್ಸ್ ಬರುತ್ತೆ. ಹೌದು, ಪಾಕೆಟ್ ಸ್ಪ್ರಿಂಗ್ ಮೇಲೆ ಮತ್ತೆ 2 ಇಂಚಸ್ ಸಾಫ್ಟಿ ಬರುತ್ತೆ. ಈ ಮುಂದೆ ಇರೋದೆಲ್ಲ ಪೂರ್ತಿ ಸಾಫ್ಟಿನೇ ಇರೋದು ನಿಮ್ಗೆ. ಇವೆಲ್ಲ ಕಂಪ್ಲೀಟ್ ಆಗಿ ಸಾಫ್ಟಿ ಬರುತ್ತೆ. ಪ್ಲಸ್ ಇದೊಂದು ಅಬ್ಸರ್ವ್ ಮಾಡಿ ನೀವು, ನಾರ್ಮಲ್ ಸೋಫಾಸ್ ಇಷ್ಟು ಹೈಟ್ ಬರಲ್ಲ ನಿಮ್ಗೆ. ಹೌದು, ಯಾಕೆಂದ್ರೆ ರಿಕ್ಲೈನರ್ಸ್ ಅಲ್ಲಿ ಹೆಡ್ ವರ್ಗೂ ಸಪೋರ್ಟ್ ಬರ್ಬೇಕಂತ ಹೇಳಿ ಹೈಟ್ ಬರುತ್ತೆ ಬ್ಯಾಕ್. ಹೌದು, ಕರೆಕ್ಟ್. ಹೌದು, ನಾರ್ಮಲ್ ಸೋಫಾಸ್ 28 ಇಂಚಸ್ ಹೈಟ್ ಬಂದ್ರೆ ಇದು ನಿಮ್ಗೆ 31, 32, 33 ಆ ತರ ಬರುತ್ತೆ. ಸರ್ ಇದ್ರ ಬಗ್ಗೆ ಹೇಳಿ. ಸರ್ ನಿಮ್ಗೆ ಮಾರ್ವಿನ್ ಅಂತ ಒಂದು ತೋರಿಸಿದ್ನಲ್ಲ ಇದಕ್ಕೂ ಮುಂಚೆ ಕಾರ್ನರ್. ಹೌದು, ಅಲ್ಲಿ ನೋಡಿದ್ವಿ. ಸೇಮ್ ಅದೇ ಇದು, ಅದಕ್ಕೂ ಇದಕ್ಕೂ ಸೇಮ್ ಡಿಸೈನ್ ಇದೆ. ಆದ್ರೆ ಸ್ಟಿಚಿಂಗ್ ಮಾತ್ರ ನಿಮ್ಗೆ ಸ್ವಲ್ಪ ಡಿಫ್ರೆಂಟ್ ಕೊಟ್ಟಿದೀವಿ. ಇದರಲ್ಲಿ ವೈಟ್ ಕೊಟ್ಟಿದ್ದೀರಾ ಅಲ್ವಾ? ವೈಟ್ ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಕೊಟ್ಟಿದೀವಿ. ಕೆಲವೊಬ್ಬರಿಗೆ ಇದು ಇಷ್ಟ ಆಗುತ್ತೆ. ಓಕೆ, ಅದಕ್ಕೆ ಅಂತಾನೆ ಸ್ವಲ್ಪ ಲುಕ್ ಬರ್ಲಿ ಅಂತಾನೆ ಹೈಲೈಟ್ ಮಾಡೋದಕ್ಕೆ ಇದನ್ನ ಮಾಡಿದೀವಿ. ರಿಕ್ಲೈನರ್. ಮತ್ತೆ ಇದು ಮೋಟರೈಸ್ ರಿಕ್ಲೈನರ್ ಇದೆ. ಮೋಟರೈಸ್ ರಿಕ್ಲೈನರ್ ಇದೆ. ಓಕೆ ಸರ್, ಮಾಡಿ ತೋರಿಸಿ. ಇಲ್ಲಿ ಬಟನ್ಸ್ ಬರುತ್ತೆ, ವಿತ್ USB ಚಾರ್ಜರ್ ಬರುತ್ತೆ. ನಿಮ್ ಫೋನ್ ಚಾರ್ಜ್ ಮಾಡೋದಕ್ಕೂ ಆಪ್ಷನ್ ಇದೆ ಇದರಲ್ಲಿ. ಅದರಲ್ಲೇ ಚಾರ್ಜ್ ಮಾಡಬಹುದಾ? ಇದರಲ್ಲೇ ಚಾರ್ಜ್ ಮಾಡಬಹುದು. ಓಕೆ ಓಕೆ ಓಕೆ. ಹಾ ಹಾ. ಈ ಸೈಡ್ ಅಲ್ಲಿ ಕೂಡ ಸ್ಟಿಚಿಂಗ್ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಸೈಡ್ ಅಲ್ಲಿ ಡಿಸೈನ್ಸ್ ಬರುತ್ತೆ ಸರ್. ಓಕೆ. ಇದು ಆಟೋಮೆಟಿಕಲಿ ಈ ತರ ಓಪನ್ ಆಗುತ್ತೆ. ಹಿಂದಿಗಡೆ ಹಿಂದೆದು ಸೇಮ್ ಅದೇ ತರ ಮೋಟರೈಸ್ ಅಂದ್ರೆ ಪವರ್ ಅಲ್ಲಿ ಎಲ್ಲ ಕೆಲಸ ಮಾಡೋದು ಸರ್. ಸೊ ಕಂಪ್ಲೀಟ್ ಆಗಿ ಫ್ಲಾಟ್ ಆಗುತ್ತೆ ಸರ್ ಇದು. ಇಲ್ಲಿ ಯೂಸ್ ಮಾಡಿರೋ ಕ್ಲಾತ್ ಏನು ನೋಡಕ್ ತುಂಬಾ ಆಕ್ಚುಲಿ ಸ್ವಲ್ಪ ಇದು ನಿಮ್ಗೆ ಆಲ್ಮೋಸ್ಟ್ ಲೆದರ್ ಫಿನಿಶ್ ಅಂತಾನೆ ಹೇಳ್ಬೋದು. ಹೌದು, ಲೆದರ್ ತರ. ಇದು 80% ಮೈಕ್ರೋ ಫ್ಯಾಬ್ರಿಕ್ ಯೂಸ್ ಆಗಿದೆ. ಮೇಲೆ ಇರೋ ಲೇಯರ್ 20% ಏನಿದೆ ಅದು ನಿಮ್ಗೆ PU ಫಿನಿಶ್ ಇದೆ. ಬಟ್ ಇದು ನೋಡಕ್ ಸೇಮ್ ಲೆದರ್, ಟಚ್ ಅಂಡ್ ಫೀಲ್ ಕೂಡ ಲೆದರ್ ತರ 100% ಲೆದರ್ ತರನೇ ಅನ್ಸುತ್ತೆ. ಇದು ಹೇಳ್ಬೇಕಾದ್ರೆ ಇವಾಗ ನನ್ನ ಫ್ಯಾಕ್ಟರಿ ಏನಿದೆ, ನೀವು ನೋಡಿದ ಎಲ್ಲಾ ಫ್ಯಾಬ್ರಿಕ್ಸ್ ಗಿಂತ ಸ್ವಲ್ಪ ಜಾಸ್ತಿ ಪ್ರೀಮಿಯಂ ರೇಂಜ್ ಅಲ್ಲಿ ಇರೋದು ಇದೆ ಫ್ಯಾಬ್ರಿಕ್. ಇದು ಪ್ರೈಸ್ ಹೇಳ್ಬಿಡಿ. ಮೋಟರೈಸ್ ಎಷ್ಟಾಗುತ್ತೆ, ಮ್ಯಾನುವಲ್ ಆಗಿ ಎಷ್ಟಾಗುತ್ತೆ? ಸರ್ 22,000 ನಿಮಗೆ ಮೋಟರೈಸ್ ಆಗುತ್ತೆ. ಮ್ಯಾನುವಲ್ ಅಲ್ಲಿ 1 hour ಅಲ್ಲಿ ನಿಮಗೆ ಕೊಟ್ರೆ 17,000 ಆಗುತ್ತೆ. ಓ, ಈ ತರ ಆಗುತ್ತಲ್ವಾ ಇದು? ಇವಾಗ ಏನ್ ನೋಡ್ತಾ ಇದೀವಿ ಸರ್? ಇದು ರಿಕ್ಲೈನರ್ ಮಾಡಲ್ ಬೇರೆ ಡಿಸೈನ್. ನಿಮ್ಗೆ ರಿಕ್ಲೈನರ್ ಆಲ್ರೆಡಿ ಒಂದು ತೋರಿಸಿದೆ, ಮೋಟರೈಸ್ ಅಲ್ಲಿ ತೋರಿಸಿದೆ. ಹೌದು, ಆದ್ರೆ ಇದು ನಿಮ್ಗೆ ಮ್ಯಾನುವಲ್ ಅಲ್ಲಿ ತೋರಿಸ್ಕೊಡ್ತೀನಿ. ಓಕೆ. ನಿಮ್ಗೆ ಇದೊಂದು 3 ಸೀಟರ್ ಇದೆ.
ಈ ಕಡೆ 2 ಸೀಟರ್ ಇದೆ, ಇದು ಸಿಂಗಲ್ ಸೀಟರ್ ಇದೆ. ಇದು ಸಿಂಗಲ್ ಸೀಟರ್. ಸಿಂಗಲ್ ಸೀಟರ್ ನಿಮ್ಗೆ 3R ಅಂತ ಇದೆ. ನಮ್ಗೆ ಮೆಕ್ಯಾನಿಸಮ್ ಯಾವ ತರ ಬರುತ್ತೆ, 1R ಒಂದು ಬರುತ್ತೆ, ಅದು ಬೇರೆ ರಿಕ್ಲೈನರ್ ಆಗುತ್ತೆ. 2R ಬರೋದು ವಿತ್ ರಾಕಿಂಗ್ ಬರುತ್ತೆ, ಹೌದು, ಅದು ವಿತ್ ರಿಕ್ಲೈನರ್ ಮತ್ತೆ ರಾಕ್ ಆಗುತ್ತೆ. ಇದರಲ್ಲಿ ನಿಮ್ಗೆ 3R ಅಂತ ನಾವು ಕರಿತೀವಿ, ಇದು ರಿವಾಲ್ವ್ ಆಗುತ್ತೆ, ರಿವಾಲ್ವ್ ರೊಟೇಟು ಆಗುತ್ತೆ. ಈ ಕಡೆ ಕೂತ್ ನೀವು ಮಾತಾಡ್ತಿದ್ರೆ ಹಿಂದೆ ಯಾರು ಮಾತಾಡ್ಸಿದ್ರು ನೀವು ಹಂಗೆ ತಿರುಗಿಸ್ಕೊಂಡು ಕೂತ್ಕೋಬಹುದು ಇದ್ರಲ್ಲಿ. ಓಕೆ, ಅದಕ್ಕೆ 3R ಅಂತ, ಟ್ರಿಪಲ್ R ಅಂತ ಕರಿತೀರಾ ಇದನ್ನ ಅಲ್ವಾ? ಓಕೆ ಸರ್, ಇದ್ರ ಬಗ್ಗೆ ಹೇಳಿ, ರೇಟ್ ಎಷ್ಟಾಗುತ್ತೆ ಅಂತ. ಸರ್ ನಿಮ್ಗೆ ಇದು 321 ಬಂದ್ಬಿಟ್ಟು ನಿಮ್ಗೆ 75,000 ಆಗುತ್ತೆ ಸರ್. 75,000 ಆಗುತ್ತೆ. ಸೇಮ್ ಏನ್ ಕಾನ್ಫಿಗರೇಷನ್ ಇದೆ ನಿಮ್ಗೆ, ಇದು 3R ಏನಿದೆ ಓಕೆ, ಅದೇ ಕಾನ್ಫಿಗರೇಷನ್ ಸಿಗುತ್ತೆ. ಒಂದು ಇಲ್ಲಿ 3 ಸೀಟರ್ ಸೀಟರ್ ಮತ್ತೆ 2 ಸೀಟರ್. 2 ಸೀಟರ್. ಇದೊಂದು ಓಪನ್ ಮಾಡಿ ತೋರಿಸಿ ಸರ್, ಮ್ಯಾನುವಲ್ ಯಾವ ತರ ವರ್ಕ್ ಆಗುತ್ತೆ ಅಂತ. ಓಕೆ, ಓ ಈ ತರ ಅಲ್ವಾ ಇದು? ಆಲ್ಮೋಸ್ಟ್ ಫ್ಲಾಟ್ ಆಗುತ್ತೆ ಸರ್. ಹೌದು ಸರ್. ಓಕೆ, ಈ ತರ ಮ್ಯಾನುವಲಿ ಕ್ಲೋಸ್ ಮಾಡುವಂತ. ಮ್ಯಾನುವಲ್ ಕ್ಲೋಸ್ ಮಾಡಬೇಕಾಗುತ್ತೆ. ಈ ಕಡೆ ಇದು ಆಗುತ್ತೆ ಅಲ್ವಾ? ಹಾ ಸೇಮ್ ನಿಮಗೆ 2 ಸೀಟರ್ ಎರಡು ಕಡೆ ರಿಕ್ಲೈನರ್ ಬರುತ್ತೆ. ಓಕೆ, 3 ಸೀಟರ್ ಎರಡು ಹ್ಯಾಂಡಲ್ಸ್ ಅಲ್ಲೂ ರಿಕ್ಲೈನರ್ ಬರುತ್ತೆ. ಆ ಕಡೆ ಈ ಕಡೆ ಬರುತ್ತೆ, ಇಲ್ಲೊಂದು ಬರುತ್ತೆ, ಅಲ್ಲೊಂದು ಬರುತ್ತೆ, ಅಲ್ಲೊಂದು ಬರುತ್ತೆ ಅಲ್ವಾ? ಮತ್ತೆ ಸಿಂಗಲ್ ಸೀಟರ್ ಅಲ್ಲಿ ಆಪ್ಷನ್ ನಿಮ್ಗೆ ಇಲ್ಲ, ಕಸ್ಟಮರ್ ಒಬ್ಬರಿಗೆ ನಮ್ಗೆ ರಾಕಿಂಗ್ ಬೇಡ ಇಲ್ಲ ರಿವಾಲ್ವಿಂಗ್ ಬೇಡ ಅಂತಾರೆ. ಹೌದು, ಬರೀ 1R ಅಲ್ಲಿ ಅದೇನಿದೆ 2 ಸೀಟರ್ ಏನಿದೆ ಅದೇ ತರ ಮಾಡ್ಕೊಡ್ತೀವಿ, ಅದೇನಿದೆ ಡಿಡಕ್ಟ್ ಮಾಡ್ತೀವಿ, ಅದನ್ನ ಪ್ರೈಸಿಂಗ್ ಅಲ್ಲಿ ಕಡಿಮೆ ಮಾಡ್ಕೊಡ್ತೀವಿ. ಕಮ್ಮಿ ಆಗುತ್ತೆ ಅಲ್ವಾ? ಈಗ ಟೋಟಲ್ 1R ಬೇಕಾದ್ರೆ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಸೇಮ್ ಅದೇ 17,000 ಅಥವಾ 16,000 ಆ ರೇಂಜ್ ಅಲ್ಲಿ ಬಂದ್ಬಿಡುತ್ತೆ ನಿಮ್ಗೆ. ಓಕೆ, ಇದು ಒಂದೇ ಬೇಕು ಅಂತಂದ್ರೆ ಅಲ್ವಾ? ಸಿಂಗಲ್ ಸೀಟರ್ ಆದ್ರೆ ನಿಮ್ಗೆ ಇದೇ 3R ಬೇಕು ಅಂದ್ರೆ 19,000 ಆಗುತ್ತೆ. 19,000 ಇದರಲ್ಲೇ 19,000 ಆಗುತ್ತೆ. ನನ್ನ ಹತ್ರ ಇವಾಗ ಪ್ರೆಸೆಂಟ್ ಇರೋ ಡಿಸ್ಪ್ಲೇ ಅಲ್ಲಿ ಆಲ್ಮೋಸ್ಟ್ ಲಾಸ್ಟ್ ಬಂದ್ಬಿಟ್ಟಿದೀವಿ ನಾವು. ಹೌದು, ಇದು ನನ್ನ ಹತ್ರ ಇರೋ ಮಾಡೆಲ್ಸ್ ಅಲ್ಲಿ ಎಲ್ಲಾದ್ರಲ್ಲೂ ಪ್ರೀಮಿಯಂ ಅಂದ್ರೆ ಇದೆ, ಇದು ಎಲ್ಲ ರಿಕ್ಲೈನರ್ಸ್ ಅಲ್ಲೇ ಬರುತ್ತೆ. ಓಕೆ, ನಾವು ಅವಾಗ್ಲೇ ಒಂದು ಸೋಫಾ ನೋಡಿದ್ವಿ ಅಲ್ಲಿ. ಹೌದು, ಸೊ ಅದೇ ಮ್ಯಾಚ್ ಮಾಡಿದೀರಾ ಇಲ್ಲಿ ಅಲ್ವಾ? ಸರ್ ಮ್ಯಾಚಿಂಗ್ ಅನ್ನೋದಕ್ಕಿಂತ ನಿಮ್ಗೆ ಅದ್ರಲ್ಲಿರೋ ಕಂಫರ್ಟ್ ಲೆವೆಲ್ ಬೇರೆ ಇದೆ. ಓಕೆ, ಇದಕ್ಕೆ ಕಂಪೇರ್ ಮಾಡಿದ್ರೆ ಅದಕ್ಕೆ ಡಬಲ್ ಕಂಫರ್ಟ್ ನಿಮ್ಗೆ ಇದ್ರೆ ಇದು ಡಬಲ್ ಕಂಫರ್ಟ್ ಆಯ್ತು. ಹೌದು, ನೀವು ಬೇಕಾದ್ರೆ ಕೂತು ನೋಡ್ಬೋದು. ಕಸ್ಟಮರ್ಸ್ ಯಾರಾದ್ರೂ ವಿಸಿಟ್ ಆದಾಗ ನಾವು ಬೇಕಾದ್ರೆ ತೋರಿಸ್ಕೊಡ್ತೀವಿ. ಓಕೆ, ಅದಕ್ಕೆ ರಿಕ್ಲೈನರ್ಗೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಡಿಫ್ರೆಂಟ್ ಇದೆ. ನಿಮ್ಗೆ ಅದರಲ್ಲಿ ಬ್ಯಾಕ್ ರೆಸ್ಟ್ ಏನಿದೆ ಸ್ಟ್ರೈಟ್ ಬರುತ್ತೆ ನಿಮ್ಗೆ, ಆಗ್ಲೇ ತೋರಿಸಿದ ರಿಕ್ಲೈನರ್ ಅಲ್ಲಿ. ಹೌದು, ಆದ್ರೆ ಇದ್ರಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇದು ಬ್ಯಾಕ್ ರೆಸ್ಟ್ ನಿಮ್ಗೆ ಲಂಬಾ ಚೌಕಟ್ ಹಿಂದೆ ಹೋಗುತ್ತೆ, ಕರ್ವ್ ಇದೆ ಸ್ವಲ್ಪ. ಈ ಕರ್ವ್ ಬರ್ತಾ ಇದೆ ಅಲ್ವಾ? ನೋಡಿ, ಇಷ್ಟು ಸ್ವಲ್ಪ ಹಿಂದೆ ಹೋಗ್ಬಿಟ್ಟಿದೆ. ನೀವು ಕೂತಾಗ ನಿಮ್ದು ಬ್ಯಾಕ್ ಸಪೋರ್ಟ್ ಏನಿದೆ ಅದು ಹಿಂದೆ ಹೋಗ್ಬಿಡುತ್ತೆ. ಬೇಕಾದ್ರೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಎಷ್ಟು ಹೋಗುತ್ತೆ ಅಂತ ಹೇಳಿ. ಮಾಡಿ ಸರ್, ಅದು ಸೊ ಪೂರ್ತಿ ಪ್ಯಾಕ್ ಆಗ್ಬಿಡುತ್ತೆ. ಓಕೆ ಓಕೆ ಓಕೆ, ಹೌದು ಹೌದು. ಈ ವೆಯ್ಟ್ ಏನೇ ಇದೆ ಎಲ್ಲ ನಿಮ್ಗೆ ಫೋಮ್ ಇಟ್ಕೊಳ್ಳುತ್ತೆ, ಫೋಮ್ ಮೇಲೆ ಹೋಗ್ಬಿಡುತ್ತೆ, ರೆಕ್ಲೈನ್ ಇಟ್ಕೊಳ್ಳುತ್ತೆ. ಓಕೆ, ಓಪನ್ ಮಾಡಿ ಸರ್, ರೆಕ್ಲೈನ್ ಓಪನ್ ಮಾಡಿ ತೋರಿಸ್ಬಿಡೋಣ ವೀಕ್ಷಕರಿಗೆ. ಓ, ಆರಾಮಾಗಿ ಫುಲ್ ಮಲಗಬಹುದು, ಟಿವಿ ನೋಡೋದಕ್ಕೆಲ್ಲ ಯೂಸ್ ಮಾಡ್ಕೊಳ್ಳೋದಕ್ಕೆ ಬೆಸ್ಟ್ ಸರ್. ಓಕೆ ಓಕೆ ಓಕೆ, ಈ ರೀತಿ ಇದನ್ನ ಲಾಕ್ ಮಾಡುವಂಥದ್ದು. ಓಕೆ, ಸೂಪರ್ ಸರ್. ಸೊ ಟೋಟಲ್ 2/3 ಸೀಟರ್ 2 ಸೀಟರ್ ಪ್ಲಸ್ ಸಿಂಗಲ್ ಸೀಟರ್. ಇದರಲ್ಲಿ ಸಿಂಗಲ್ ಸೀಟರ್ ನಿಮ್ಗೆ ಆಗ್ಲೇ ಹೇಳಿದಾಗೆ ಅದರಲ್ಲಿ 3R ಇತ್ತು, ಹೌದು, ಇದರಲ್ಲಿ 2R ಇದೆ. ಅಂದ್ರೆ ಇದು ಬೇರೆ ರಿಕ್ಲೈನರ್ ಆಗುತ್ತೆ ಮತ್ತೆ ರಾಕ್ ಆಗುತ್ತೆ. ರಾಕ್ ಆಗುತ್ತೆ, ಬಟ್ ಆದ್ರೆ ಇದು ರಿವಾಲ್ವ್ ಆಗಲ್ಲ. ಓಕೆ, ಇದು ರಿಕ್ಲೈನರ್ ಇರೋದು. ಮಾಡಿ ತೋರಿಸಿ ರಿಕ್ಲೈನರ್. ಹಾಗೆ ಮ್ಯಾನುವಲಿ ಮಾಡಿ ತೋರಿಸ್ತಾ ಇದ್ದಾರೆ ನೋಡಿ ವೀಕ್ಷಕರೇ. ಸೊ ಇದು ಇಷ್ಟು ಓಪನ್ ಆಗುತ್ತೆ. ಹೌದು, ಸೂಪರ್. ಸೊ ಇದು ಪ್ರೈಸ್ ಏನಾಗುತ್ತೆ ಫೈನಲ್ ಆಗಿ? ಸರ್ ನಿಮಗೆ ಇದು 85,000 ಆಗುತ್ತೆ ಸರ್. 85,000 ರೂಪಾಯಿ ಆಗುತ್ತೆ. 85,000 ಪೂರ್ತಿ ಸೆಟ್ ಆಗುತ್ತೆ. ಓಕೆ, ಸೊ ಇದ್ರಲ್ಲಿ ಯಾವ್ದು ನೋಡ್ತಾ ಇದ್ದೀವಿ ನಾವು? ಸರ್ ಇವಾಗ ನಮ್ಮ ಇಷ್ಟೊತ್ತಾಗಿದ್ದ ಸೋಫಾ ಟೋರ್ಗೆ ಲಾಸ್ಟ್ ಸೋಫಾ ಇದೆ ನಮ್ಮ ಹತ್ರ ಇವಾಗ ಪ್ರೆಸೆಂಟ್ ಡಿಸ್ಪ್ಲೇ ಇರೋದು. ಓಕೆ, ಇದು ಆಕ್ಚುಲಿ ರಿಕ್ಲೈನರ್ 1R ರಿಕ್ಲೈನರ್ ಅಲ್ಲಿ ಬರುತ್ತೆ. ನಿಮಗೆ ಬೇಸಿಕ್ ರಿಕ್ಲೈನರ್ ಏನಾಗುತ್ತೆ ಇದರಿಂದಾನೇ ಸ್ಟಾರ್ಟ್ ಆಗುತ್ತೆ. ಇದಾದ್ಮೇಲೆ 2R ಆಗಲಿ 3R ಆಗಲಿ ಬರೋದು. ಓಕೆ, ಮಾಡಿ ತೋರಿಸಿ ಸರ್. ಇದು ಬಂದ್ಬಿಟ್ಟು ನಾವು ಯೂಸ್ ಮಾಡಿರೋದು PU ಲೆದರ್ ಇದೆ ಸರ್. PU ಅಂತ ಹೇಳಿದ್ರೆ ನಿಮ್ಗೆ ರೆಕ್ಸಿನ್ ಅಂತ ಏನ್ ಕರಿತೀವಿ, ಹೌದು, ಅದೇ ಇರೋದು. ಅದರಲ್ಲಿ ಸ್ವಲ್ಪ ಪ್ರೀಮಿಯಂ ಕ್ವಾಲಿಟಿ ಇದೆ. ಬಟ್ ಇದು ಕುಶನ್ ಎಲ್ಲ ಚೆನ್ನಾಗಿ ಹಾಕಿದ್ದೀರಾ. ಇದೆಲ್ಲ ಪೂರ್ತಿ ನಿಮ್ಗೆ ರೆಕ್ರಾನೆ ಬರುತ್ತೆ ನಿಮ್ಗೆ. ಓಕೆ, ಸೀಟಿಂಗ್ ಅಲ್ಲಿ ಪಾಕೆಟ್ ಸ್ಪ್ರಿಂಗ್ ಬರುತ್ತೆ. ಕಂಪ್ಲೀಟ್ ಆಗಿ ಓಪನ್ ಆಗುತ್ತೆ. ತುಂಬಾ ಚೆನ್ನಾಗಿದೆ ಇದು. ಬಟ್ ಇದು ಮ್ಯಾನುವಲ್. ಇದು ಮ್ಯಾನುವಲ್ ಇರೋದು. ಓಕೆ ಸರ್, ಇದು ಪ್ರೈಸ್ ಏನಾಗುತ್ತೆ ಸರ್? ಇದು ನಿಮ್ಗೆ 15,000 ಗೆ ಕೊಡ್ತೀನಿ ಸರ್. 15,000 ರೂಪಾಯಿ ಕೊಡ್ತೀರಾ ಇದನ್ನ? ಓಕೆ ಸರ್, ಹಾಗೆ ಇಲ್ಲಿ ಇಟ್ಟಿದ್ರೆ ಇದೇನು ಸರ್ ಇದು ಮೆಕ್ಯಾನಿಸಮ್? ಇದು ಬಂದ್ಬಿಟ್ಟು ಮೆಕ್ಯಾನಿಸಮ್ ನಾವು RMT ಅನ್ನೋ ಬ್ರ್ಯಾಂಡ್ ಇಂದ ಬರುತ್ತೆ. ಇದು ಆಲ್ಮೋಸ್ಟ್ ಆಲ್ ಇಂಪೋರ್ಟೆಡ್ ಐಟಮ್ಸ್ ಬರೋದು ನಮಗೆ. ಓಕೆ, ಇದೇ ಫ್ರೇಮ್ ನ ನಾವು ರಿಕ್ಲೈನರ್ ಗೆ ಯೂಸ್ ಮಾಡೋದು. ಸೊ ಚೆನ್ನಾಗಿ ಬರುತ್ತೆ ಸರ್. ಹೌದು ಸರ್, ಒಂದು ಒಳ್ಳೆ ಕ್ವಾಲಿಟಿ ಅಂತ ಹೇಳ್ತೀರಾ ಇದು? ನಿಮಗೆ ನಾರ್ಮಲ್ ಮೆಕ್ಯಾನಿಸಮ್ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಸಿಗಬಹುದು ರಿಕ್ಲೈನರ್ಸ್. ನೀವು ಓಪನ್ ಮಾಡಿದ ತಕ್ಷಣ ನಿಮಗೆ ಸಾಫ್ಟ್ ಕ್ಲೋಸ್ ಇರಲ್ಲ, ಅದು ಓಪನ್ ಮಾಡಿದ ತಕ್ಷಣ ಕಾಲ್ ಸಮೇತ ಹೊಡೆಯುತ್ತೆ ಸ್ವಲ್ಪ, ರಪ್ಪಂತ ಹೊಡೆದ್ಬಿಡುತ್ತೆ ಮೇಲ್ಗಡೆ. ಓಕೆ, ಈ ಮೆಕ್ಯಾನಿಸಮ್ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ಇಲ್ಲಿ ಮಾಡಿ ನಾನು ತೋರಿಸ್ತೀನಿ ವೀಕ್ಷಕರಿಗೆ. ಇದು ಸ್ವಲ್ಪ ಓಪನ್ ಆಗ್ತಾ ಸ್ಲೋ ಆಗುತ್ತೆ, ಆರಾಮಾಗಿ ಆಗುತ್ತೆ ಅಲ್ವಾ? ಓಕೆ, ನೀವು ಕುತ್ಕೊಂಡು ಮಾಡಿ ಸರ್, ಒಂದ್ಸತಿ ಮಾಡಿ ತೋರಿಸ್ಬಿಡೋಣ ವೀಕ್ಷಕರಿಗೆ. ಓ, ಆರಾಮಾಗಿ ಓಪನ್ ಆಗುತ್ತೆ. ಓಕೆ ಓಕೆ ಓಕೆ, ಸೂಪರ್ ಸರ್. ಇದು ಸೊ ಈ ತರದ್ ಯೂಸ್ ಮಾಡಿದ್ರೆ ಮೆಕ್ಯಾನಿಸಮ್ ಬರುತ್ತೆ ಒಳಗಡೆ. ಓಕೆ ಸರ್, ಇದೇನು ವುಡ್ ನೋಡ್ತಾ ಇದೀವಿ ನಾವು? ಸರ್ ಆಕ್ಚುಲಿ ನಿಮ್ಗೆ ಹೇಳ್ದಂಗೆ ನಾನು ಅವಾಗಿಂದ ಮೆನ್ಷನ್ ಮಾಡಿದ್ದೀನಿ ಎಲ್ಲ ಸೋಫಾಲು ನೀಮುಡ್ ಅಂತ ಹೇಳಿ ನಾನು ತೋರಿಸಿದೆ. ಹೌದು, ಆದ್ರೆ ನಿಮ್ಗೆ ವುಡ್ಡೇ ತೋರಿಸ್ಬಿಡ್ತೀನಿ ನೋಡಿ. ಇದು ನಾವು ಯೂಸ್ ಮಾಡೋ ನೀಮುಡ್. ಆಕ್ಚುಲ್ ವುಡ್ ಅಲ್ವಾ ಇದು? ಹೌದು, ಸಾಲಿಡ್ ವುಡ್. ಮಾರ್ಕೆಟ್ ಅಲ್ಲಿ ನಿಮ್ಗೆ ನೀಮುಡ್ ಯೂಸ್ ಮಾಡ್ತೀನಿ ಅಂತಾನೆ ಹೇಳ್ತಾರೆ. ನಾವು ನೀಮುಡ್ ಯೂಸ್ ಮಾಡ್ತೀವಿ, ಅವರು ನೀಮುಡ್ ಯೂಸ್ ಮಾಡ್ತಾರೆ. ಆದ್ರೆ ಅವರು ಈ ಥಿಕ್ನೆಸ್ ಅಲ್ಲಿ ಕಡಿಮೆ ಇರುತ್ತೆ ನಿಮ್ಗೆ.
ನಮ್ದೇನಿದೆ ಇದು 1.25 ಇಂಚ್ ಬರುತ್ತೆ. ಹೌದು. ಕೆಲವೊಬ್ರು 1 ಇಂಚ್ ಯೂಸ್ ಮಾಡ್ತಾರೆ, ಇನ್ನು ಕೆಲವರು 1/4 ಇಂಚಲ್ಲಿ ಯೂಸ್ ಮಾಡ್ತಾರೆ. ಓಕೆ. ನಮಗೆ ನೀಮುಡ್ ಏನಕ್ಕೆ ನಾವು ಈ ಥಿಕ್ನೆಸ್ ಯೂಸ್ ಮಾಡ್ತೀವಿ ಅಂದ್ರೆ ಬೆಂಡ್ ಆಗೋ ಚಾನ್ಸಸ್ ಇರೋದು ನಿಮಗೆ ಕಡಿಮೆ ಥಿಕ್ನೆಸ್ ಇದ್ದಾಗ. ಓಕೆ ಓಕೆ. ದಪ್ಪ ಥಿಕ್ನೆಸ್ ಇದ್ದಾಗ ನಿಮಗೆ ಬೆಂಡ್ ಆಗಲ್ಲ. ಅದಕ್ಕೆ ಅಂತ ಹೇಳಿ ಈ ಸೈಜ್ ಅಲ್ಲಿ ನೀಮುಡ್ ಯೂಸ್ ಮಾಡ್ತೀವಿ. ಹೇಳಿ ಸರ್, ನಿಮ್ಮ ಯೂಸ್ ಮಾಡೋ ಫೋಮ್ ಬಗ್ಗೆ ಹೇಳಿ ಸರ್ ನಮಗೆ. ಫೋಮ್ ನಾನು ನಿಮಗೆ ತೋರಿಸೇ ಬಿಡ್ತೀನಿ, ಹೇಳೋದ್ರಿಂದ ಗೊತ್ತಾಗಲ್ಲ ನಿಮಗೆ. ಓಕೆ ಓಕೆ ಓಕೆ. ಇದು ನಾರ್ಮಲ್ ಆಗಿ ನಾವೇನ್ 2 years ವಾರಂಟಿ ಕೊಡ್ತೀನಿ ಅಂತ ಹೇಳಿದ್ನೋ, ಹೌದು, ಅದ್ರಲ್ಲಿ ಬರೋ ಫೋಮ್ ನಾರ್ಮಲ್ ಫೋಮ್ ಇದು. ಎಷ್ಟು ಡೆನ್ಸಿಟಿ ಸರ್? ಇದು 32 ಡೆನ್ಸಿಟಿ ಯೂಸ್ ಮಾಡ್ತೀವಿ. ಸರಿ. ಇದು ಬಂದ್ಬಿಟ್ಟು ಅಲ್ಟ್ರಾಫ್ಲೆಕ್ಸ್ ಅನ್ನೋ ಬ್ರ್ಯಾಂಡ್ ಇಂದ ನಾವು ಯೂಸ್ ಮಾಡ್ತಾ ಇರೋದು. 32 ಡೆನ್ಸಿಟಿ ನಾನು ಮೆನ್ಷನ್ ಮಾಡಿರೋದಲ್ಲ, ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. 32 ಮೆನ್ಷನ್ ಇದೆ ಇಲ್ಲೇ ಇದೆ ಅಲ್ವಾ? ಅಲ್ಟ್ರಾಫ್ಲೆಕ್ಸ್. ಹೌದು, ಅಲ್ಟ್ರಾಫ್ಲೆಕ್ಸ್ ಅನ್ನೋ ಬ್ರ್ಯಾಂಡ್ ಇದು. ಇದು ಆಲ್ಮೋಸ್ಟ್ ಅಲ್ಲಿ ಹೇಳ್ಬೇಕಂದ್ರೆ ಡ್ಯೂರೋಫ್ಲೆಕ್ಸ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಅವ್ರಿಗೆ ಕಾಂಪಿಟೇಟಿವ್ ಇರ್ಬೋದು, ಆದ್ರೆ ಡ್ಯೂರೋಫ್ಲೆಕ್ಸ್ ಅಷ್ಟು ರೇಂಜ್ ಇಲ್ಲ. ಓಕೆ ಓಕೆ. ನಮಗೆ ಡ್ಯೂರೋಫ್ಲೆಕ್ಸ್ ಹೋದ್ರೆ ಮತ್ತೆ ಸೇಮ್ ಅದೇ ಕ್ವಾಲಿಟಿ ಸ್ವಲ್ಪ ಜಾಸ್ತಿ ಸಿಗುತ್ತೆ, ಮತ್ತೆ ಪ್ರೈಸಿಂಗು ಹೈಕ್ ಆಗುತ್ತೆ. ಅದು 5 ವರ್ಷ ಕೊಡ್ಬೋದಲ್ವಾ ನೀವು ಡ್ಯೂರೋಫ್ಲೆಕ್ಸ್ ಹೋದ್ರೆ? ನಾನು ಡ್ಯೂರೋಫ್ಲೆಕ್ಸ್ ಕಾಂಪಿಟೇಟಿವ್ ಆಗಿ ಇನ್ನೊಂದು ಫೋಮ್ ತೋರಿಸ್ತೀನಿ ನೋಡಿ. ಹೇಳಿ ಸರ್, ಇದು ಹೇಳಿ ಸರ್. ಇದು ಮೋಲ್ಡೆಡ್ ಕುಷನ್ ಅಂತ ನಾನು ಹೇಳ್ತೀನಿ. ಮೋಲ್ಡೆಡ್ ಕುಷನ್. ಮೋಲ್ಡೆಡ್ ಅಂತ ನಮಗೆ ಕಾರ್ ಸೀಟ್ಸ್ ಅಲ್ಲಿ ಯೂಸ್ ಆಗುತ್ತೆ. ಹೌದು. ಸೊ ಸೇಮ್ ಸಿಮಿಲರ್ ಫೋಮ್ ಇದು. ಓಕೆ ಓಕೆ ಓಕೆ. ಕೆಲವೊಂದು ಕಸ್ಟಮರ್ ಇಲ್ಲ ನನಗೆ ಸೋಫಾ ಲೈಫ್ ಲಾಂಗ್ ಬರಬೇಕು, ಒಂದು 5 ವರ್ಷ ಬರಬೇಕು, 10 ವರ್ಷ ಬರಬೇಕು ಅಂತಾರೆ. ಸೊ ಆ ತರ ಕಸ್ಟಮರ್ಸ್ಗೆ ನಾವು ಈ ಫೋಮ್ ನ ಯೂಸ್ ಮಾಡ್ಕೊಡ್ತೀವಿ. ಓಕೆ. ಹೌದು ಸರ್, ಕಾರ್ ಸೀಟ್ಗಳು ಆಕ್ಚುಲಿ 20 ವರ್ಷ 30 ವರ್ಷ ಬರುತ್ತೆ, ಏನು ತೊಂದರೆ ಆಗಲ್ಲ. ಸೊ ಅಂತ ಕ್ವಾಲಿಟಿ ಇದ್ರಲ್ಲಿ ಇರುತ್ತೆ ಸರ್? ಸೇಮ್ ಕ್ವಾಲಿಟಿ ಬರುತ್ತೆ. ಕಾರ್ ಸೀಟ್ಸ್ ಅಲ್ಲಿ ನಿಮ್ಗೆ ಏನಕ್ಕೆ ಅಷ್ಟು ಲಾಂಗ್ ಲಾಸ್ಟಿಂಗ್ ಬರುತ್ತೆ ಅಂದ್ರೆ ನಿಮ್ಗೆ ಪೂರ್ತಿ ಫ್ರೇಮ್ ತರ ಸಪೋರ್ಟ್ ಸಿಗುತ್ತೆ ನಿಮಗೆ ಕಾರ್ ಸೀಟ್ಸ್ ಅಲ್ಲಿ. ಫೈಬರ್ ಅಲ್ಲಿ ಇರ್ಬೋದು, ಏನರಲ್ಲಿ ಇರ್ಬೋದು. ಇದರಲ್ಲಿ ನಾವು ಕೊಡೋದು ಬಂದ್ಬಿಟ್ಟು ಎಲಾಸ್ಟಿಕ್ ಕೊಡ್ತೀವಿ, ಇಲ್ಲ ಜಿಗ್ಜಾಗ್ ಸ್ಪ್ರಿಂಗ್ಸ್ ಕೊಡ್ತೀವಿ. ಸೊ ನಮ್ ಕಾನ್ಫಿಡೆನ್ಸ್ ಪ್ರಕಾರ ನಾವು ಇರೋದು 5 years ವಾರಂಟಿ ಮಾತ್ರ ಕೊಡ್ತೀವಿ. 5 years ವಾರಂಟಿನ ನಮಗೆ ಕಂಪನಿ ಕಡೆಯಿಂದ ಬರುತ್ತೆ, ಬೇಕಾದ್ರೆ ಮೆನ್ಷನ್ ಆಗಿದೆ, ಅದನ್ನು ತೋರಿಸ್ಕೋಬಹುದು ನೀವು. ಕಂಪನಿ ಕಡೆಯಿಂದನೇ ಬಂದ್ಬಿಡುತ್ತಲ್ಲ ಇಲ್ಲಿ. ಸೂಪರ್ ಸರ್. ಓಕೆ. ಸೊ ಈ ತರ ಇದನ್ನು ಕೂಡ ಯೂಸ್ ಮಾಡ್ತೀರಾ ಸರ್? ನೀವು ಆಗ್ಲೇ ಹೇಳ್ದಂಗೆ ನಾನು ಸ್ಟಾರ್ಟಿಂಗ್ ಅಲ್ಲಿ ವಿಡಿಯೋಸ್ ಮಾಡಿದೀನಿ, ಕಡಿಮೆ ರೇಂಜ್ ಅಲ್ಲೂ ಮಾಡಿದೀನಿ, ಬೇಸಿಕ್ ರೇಂಜ್ ಅಲ್ಲೂ 10,000 15,000 20,000 ಅಂತ ಹೇಳಿದ್ರೆ. ಹೌದು. ಇವಾಗ ಇದೇ ಡಿಸೈನ್ ಸೋಫಾ ನಾನು ನಿಮ್ಗೆ 33,000 ಏನೋ ಅಪ್ರಾಕ್ಸ್ ಆಗಿ ಹೇಳಿದೀನಿ ಅವಾಗ. ಹೌದು. ಇದನ್ನ ನಾನು 25,000ಕ್ಕೆ ನಾನು ಮಾಡ್ಕೊಡ್ತೀನಿ. ಮಾಡ್ಬೋದು. ಆದ್ರೆ ವಾರಂಟಿ ಕೊಡ್ತೀನಿ ಅಂತ ನಾನು ಹೇಳ್ಬೋದು, ಆದ್ರೆ ಮತ್ತೆ ನೀವು ತಗೊಂಡ್ಮೇಲೆ ಕಾಲ್ ಬ್ಯಾಕ್ ಮಾಡಿದ್ರೆ ಫೋನ್ ಪಿಕ್ ಮಾಡಲ್ಲ, ಮಾಡಕ್ಕಾಗೋದಿಲ್ಲ. ಅದನ್ನ ಮಾಡೋದ್ರ ಬದಲು 10,000 5,000 ಜಾಸ್ತಿ ಆದ್ರೂ ಕಾನ್ಫಿಡೆನ್ಸ್ ಆಗಿ ತಗೊಳ್ಳಿ, ಪ್ರಾಡಕ್ಟ್ ನ ಯೂಸ್ ಮಾಡಿ. ಓಕೆ. ಸೊ ಇದೇನ್ ಸರ್ ಇದು? ಯೂಸ್ ಮಾಡೋ ಮೆಟೀರಿಯಲ್ ಇದು ಎಲಾಸ್ಟಿಕ್. ನಿಮ್ಗೆ ಏನ್ ಹೇಳ್ತೀವಿ, ಇದು 3 inches ಎಲಾಸ್ಟಿಕ್ ಯೂಸ್ ಮಾಡ್ತೀವಿ. ಓಕೆ. ಮತ್ತೆ ಕೆಲವೊಂದು ಸೋಫಾ ನಿಮ್ಗೆ ಇದು ಬರೋದು ಜಿಗ್ಜಾಗ್ ಸ್ಪ್ರಿಂಗ್ ಅಂತ ಏನ್ ಹೇಳಿದೆ. ಹೌದು. ಈ ಸ್ಪ್ರಿಂಗ್ಸ್ ಬರುತ್ತೆ ನಿಮ್ಗೆ. ಇದು ಮೆಟಲ್ ಸ್ಪ್ರಿಂಗ್. ಹೌದು. ಹೆವಿ ಡ್ಯೂಟಿ ಅಂತ ಹೇಳ್ತೀವಿ. ಹೌದು ಸರ್. ಸೊ ಇದು ಇದರಲ್ಲಿ ಇದು ನಮಗ್ ಬರೋ ಹೇಳಿದ ಪ್ರೈಸಿಂಗ್ ನಾನು ಹೇಳ್ಬಿಡ್ತೀನಿ, ಮುಚ್ಚುಮರೆ ಏನಿಲ್ಲ. ಓಕೆ. 400 rupeesಗೆ ನನಗೆ ಒಂದು ಬಂಡಲ್ ಬರುತ್ತೆ. 400 rupees. ಹೌದು. ಓಕೆ. ಇದೇ ತರ ಎಲಾಸ್ಟಿಕ್ ನನಗೆ 200 ರೂಪಾಯಿಗೂ ಸಿಗುತ್ತೆ. ಓಕೆ. ಅರ್ಧ ರೇಟಿಗೂ ಸಿಗುತ್ತೆ. ಅರ್ಧ ರೇಟ್ಗೂ ಸಿಗುತ್ತೆ, ಅರ್ಧ ರೇಟ್ಗೂ ಕಡಿಮೆಗೂ ಸಿಗುತ್ತೆ ಸರ್. ಓಕೆ 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 ಸರ್. ಹಾಗೆ ನಿಮ್ದು ಪಾಕೆಟ್ ಸ್ಪ್ರಿಂಗ್ ಅನ್ನು ತೋರಿಸ್ಬಿಡಿ ನಮಗೆ. ಮತ್ತೆ ರಿಕ್ಲೈನರ್ಸ್ ಅಲ್ಲಿ ನಾವೇನು ಯೂಸ್ ಮಾಡ್ತೀವಿ, ರಿಕ್ಲೈನರ್ಸ್ ಆಕ್ಚುಲಿ ಕಂಫರ್ಟಬಲ್ ಗೆ ಹೆಸರಿರೋದು. ಹೌದು. ಕಂಫರ್ಟ್ ಬೇಕಂದ್ರೆ ನಾವು ನಾರ್ಮಲ್ ಫೋಮ್ ಯೂಸ್ ಮಾಡಿದ್ರೆ ಕಂಫರ್ಟ್ ಬರೋದಿಲ್ಲ. ಕರೆಕ್ಟ್. ಬರಲ್ಲ. ಸೊ ಪಾಕೆಟ್ ಸ್ಪ್ರಿಂಗ್ಸ್ ಅನ್ನ ಹೇಳ್ತೀವಿ, ಅದು ಪಾಕೆಟ್ ಸ್ಪ್ರಿಂಗ್ಸ್ ಇದು ಬರುತ್ತೆ. ಇದು ಪಾಕೆಟ್ ಸ್ಪ್ರಿಂಗ್ಸ್ ಇದು 4 inches ಬರುತ್ತೆ. ರಿಕ್ಲೈನ್ಸ್ ಒಳಗಡೆ ಯೂಸ್ ಮಾಡೋದು. ರಿಕ್ಲೈನರ್ ಒಳಗಡೆ ಬರುತ್ತೆ. ಇದು ಮೆಟೀರಿಯಲ್ ನಿಮ್ಗೆ ಎಲ್ಲಿ ಯೂಸ್ ಆಗುತ್ತೆ ಅಂದ್ರೆ ಮ್ಯಾಟ್ರೆಸ್ ಅಲ್ಲಿ ಯೂಸ್ ಮಾಡಿರ್ತಾರೆ. ಮ್ಯಾಟ್ರೆಸ್ ಅಲ್ಲಿ ಯೂಸ್ ಮಾಡಿರ್ತಾರೆ. ಕರೆಕ್ಟ್. ಸೇಮ್ ಪಾಕೆಟ್ ಸ್ಪ್ರಿಂಗ್ಸ್ ನಾವು ಇದರಲ್ಲಿ ಯೂಸ್ ಮಾಡ್ತೀವಿ. ಇದರಲ್ಲಿ ಯೂಸ್ ಮಾಡ್ತೀರಾ ಅಲ್ವಾ? ರಿಕ್ಲೈನರ್ಸ್ ಅಲ್ಲಿ ಸರ್. ಮತ್ತೆ ರಿಕ್ಲೈನರ್ಸ್ ವಾರಂಟಿ ನಿಮಗೆ 5 years ವಾರಂಟಿ ನಾವು ಕೊಡಲ್ಲ. ಓಕೆ ಓಕೆ. 1 year ವಾರಂಟಿ ಕೊಡ್ತೀವಿ, 1 year ಸರ್ವಿಸ್ ವಾರಂಟಿ ಕೊಡ್ತೀವಿ ನಾವು ನಿಮಗೆ. ಓಕೆ. ಸೂಪರ್ ಸರ್. ಇಲ್ಲ ಸೀಟಿಂಗ್ ನಿಮಗೆ ಸ್ವಲ್ಪ ಲಾಂಗ್ ಲಾಸ್ಟಿಂಗ್ ಬೇಕು ಅಂದ್ರೆ ಮೋಲ್ಡೆಡ್ ಯೂಸ್ ಮಾಡ್ಬೋದು, ಆದ್ರೆ ಕಂಫರ್ಟ್ ಸ್ವಲ್ಪ ಕಡಿಮೆ ಆಗುತ್ತೆ. ಓಕೆ ಸರ್. ವುಡ್ ತೋರಿಸಿದ್ರಿ, ಫೋಮ್ ತೋರಿಸಿದ್ರಿ, ಇವಾಗ ನಮಗೆ ಕ್ಲಾತ್ ಸ್ವಲ್ಪ ಹೇಳ್ಬೋದಾ ಇದ್ರ ಬಗ್ಗೆನೇ? ಕ್ಲಾತ್ಸ್ ಅದೇ ಲಾಸ್ಟ್ ಅಲ್ಲಿ ನಿಮಗೆ ಬರೋದು ಚೂಸಿ ಅಂದ್ರೆ ಕ್ಲಾತ್ ಬರುತ್ತೆ. ಹೌದು. ನಿಮಗೆ ಕಲೆಕ್ಷನ್ ಏನಿದೆ ಇದರಲ್ಲಿ ನನ್ನ ಹತ್ರ ಇಲ್ಲಿ ನಿಮಗೆ ಡಿಸ್ಪ್ಲೇ ತೋರಿಸಿರೋದು ಬರೀ ಒಂದು 10% ಇಲ್ಲ 10 ಅಲ್ಲ ಒಂದು 5% ತೋರಿಸಿಲ್ಲ ಅನ್ಕೊಳ್ಳಿ ನಿಮ್ಗೆ. 5% ಆಯ್ತು. 5% ಇಲ್ಲ ಸರ್ ಹೇಳ್ಬೇಕು. ಓಕೆ 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 ಸರ್. ಹೇಳಿ ಸರ್ ಇದ್ರ ಬಗ್ಗೆ. ಸರ್ ಇದು ಬಂದ್ಬಿಟ್ಟು ನಿಮ್ಗೆ ಲೆದರ್ ಲುಕ್ ಕೊಡುತ್ತೆ. ನಾನು ಆಗ್ಲೇ ತೋರಿಸ್ದಂಗೆ ಇದು 20% ಪ್ಯೂ ಇದೆ, ಮಿಕ್ಕಿದೆಲ್ಲ 80% ನಿಮ್ಗೆ ಪಾಲಿಸ್ಟರ್ ಫ್ಯಾಬ್ರಿಕ್ ಬರುತ್ತೆ. ಮೈಕ್ರೋ ಫ್ಯಾಬ್ರಿಕ್ ಇಲ್ಲಿ ಮಾಡಿದ್ವಲ್ಲ ಇದೇ ತರದಲ್ವಾ? ಇದೇ ತರದ ಸೇಮ್ ಫ್ಯಾಬ್ರಿಕ್ ಇದು. ಸರಿ. ಓಕೆ. ಇದರಲ್ಲಿ ಕಲರ್ ಕಾಂಬಿನೇಷನ್, ಕಲರ್ ವೇರಿಯೇಷನ್ಸ್ ನೋಡಿ, ನಿಮ್ಗೆ ಎಷ್ಟು ಕಲರ್ಸ್ ಬೇಕಾದ್ರೂ ಸಿಗುತ್ತೆ. ಓಕೆ ಫೈನ್ ಸರ್. ಹಾಗೆ ಇದು ಸ್ವೇಡ್ ಅಲ್ಲಿ ಬಂದು ನಿಮ್ಗೆ ಸ್ವೇಡ್ ಇದು. ಇದು ಕಂಪ್ಲೀಟ್ ಸ್ವೇಡ್ ಬಟ್ಟೆ ಅಲ್ವಾ? ಇದು ಕಂಪ್ಲೀಟ್ ಸ್ವೇಡ್ ಬಟ್ಟೆ ಸರ್. ಕಲರ್ ಕಾಂಬಿನೇಷನ್ಸ್ ಯಾವುದೇ ಕಲರ್ಸ್ ಬೇಕಾದ್ರೂ ಚೂಸ್ ಮಾಡ್ಬೋದು ನಿಮ್ಗೆ. ಇದು ನಿಮಗೆ ಸ್ವಲ್ಪ ಪ್ರೀಮಿಯಂ ರೇಂಜ್ ಅಲ್ಲಿ ಇದೆ. ಆಗ್ಲೇ ತೋರಿಸಿದಾಗ ಮಲ್ಬೆರಿನೋ ಸೋಫಾಲ್ ತೋರಿಸಿದ್ವಿ, ಮತ್ತೆ ಒಂದು ರಿಕ್ಲೈನರ್ ಅಲ್ಲಿ ತೋರಿಸಿದ್ವಿ. ಇದರಲ್ಲೂ ಕಲರ್ ತುಂಬಾ ಚೆನ್ನಾಗಿದೆ. ಕಲರ್ಸ್ ಅವ್ರು ಚೂಸ್ ಮಾಡಿರೋದು ಚೆನ್ನಾಗಿದೆ. ಫೋಲ್ಡರ್ ಅಲ್ಲ. ಓಕೆ. ಬ್ರೈಟ್ ಕಲರ್ಸ್ ಇದೆ ಎಲ್ಲ. ಅದನ್ನು ಲಾಸ್ಟ್ ಅಲ್ಲಿ ನಿಮಗೆ ವೆಲ್ವೆಟ್ ಫ್ಯಾಬ್ರಿಕ್ ಅಂತ ಏನ್ ಹೇಳ್ತೀವಿ, ಇದಕ್ಕೆ ಅಂತ ಸ್ವಲ್ಪ ಸೆಲೆಕ್ಟೆಡ್ ಕಸ್ಟಮರ್ಸ್ ಇರ್ತಾರೆ. ಈ ಫ್ಯಾಬ್ರಿಕ್ ನೋಡಿದ್ರೆ ತುಂಬಾ ಇಷ್ಟ ಆಗುತ್ತೆ. ಮತ್ತೆ ಮಲ್ಟಿ ಕಲರ್ಸ್ ಅಲ್ಲಿ ಮಾಡಿದ್ರೆ ಈ ಫ್ಯಾಬ್ರಿಕ್ ಎಲ್ಲ ಚೆನ್ನಾಗಿ ಕಾಣುತ್ತೆ. ಇದೆಲ್ಲ ಚೆನ್ನಾಗಿರುತ್ತಲ್ವಾ? ಚೆಸ್ಟರ್ ಸೋಫಾಸ್ ಅಂತ ನಾವೇನ್ ಹೇಳ್ತೀವಿ. ಹೌದು. ಚೆಸ್ಟರ್ ಸೋಫಾಸ್ ಫಿನಿಶಿಂಗ್ ಬರೋದು ಇದರಲ್ಲೇ ಚೆನ್ನಾಗಿ ಬರುತ್ತೆ, ಮತ್ತೆ ಲುಕ್ ವೈಸ್ ನಿಮ್ಗೆ ಲುಕ್ ಬರೋದು ಇದರಲ್ಲೇ ಬರುತ್ತೆ. ಸರ್ ಆಲ್ಮೋಸ್ಟ್ ಎಲ್ಲ ಕಡೆ ನೋಡ್ಕೊಂಡ್ ಬಂದ್ವಿ, ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಸೂಪರ್ ಆಗಿದೆ. ನಾನು ಇಲ್ಲಿ ಕ್ವಶನ್ ಕೇಳಕ್ಕೆ ಇಷ್ಟಪಡ್ತೀನಿ ಸರ್. ಸ್ಟಾರ್ಟ್ ಆಗದೆ ನೋಡಿ ಒಂದು 37,000ದಿಂದ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಸೊ ನಾನು ತುಂಬಾ ಕಡೆ ವಿಡಿಯೋ ಮಾಡಿದ್ದೀನಿ. 8,000 ರೂಪಾಯಿಗೂ ಸೋಫಾ ತೋರಿಸಿದ್ದೀನಿ, 12,000 ರೂಪಾಯಿಗೂ ತೋರಿಸಿದ್ದೀನಿ, 15, 20, 30, 50 ತನಕ ಕೂಡ ತೋರಿಸಿದ್ದೀನಿ. ಸರ್ ತಾವು ತಮ್ಮ ಪ್ರೈಸ್ ಅನ್ನ ಹೇಗೆ ಜಸ್ಟಿಫೈ ಮಾಡ್ತೀರಾ ಹೇಳಿ ಸರ್ ನಮಗೆ. ಸರ್ ಪ್ರೈಸಿಂಗ್ ಅಲ್ಲಿ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನೋಡಿ, ಬೇಸಿಕ್ ಆಗಿ ನಾರ್ಮಲ್ ಆಗಿ ನಾವು ಒಂದು ಕಾರ್ ಅಂತ ಚೂಸ್ ಮಾಡ್ಬೇಕಾರೆ 5 ಲಕ್ಷಕ್ಕೂ ಒಂದು ಕಾರ್ ಸಿಗುತ್ತೆ ನಮಗೆ, 15 ಲಕ್ಷಕ್ಕೂ ಸಿಗುತ್ತೆ,
60 ಲಕ್ಷಕ್ಕೂ ಸಿಗುತ್ತೆ, 1 ಕೋಟಿಗೂ ಸಿಗುತ್ತೆ. 1 ಕೋಟಿಗೂ ಸಿಗುತ್ತೆ. ಕರೆಕ್ಟ್ ಕರೆಕ್ಟ್. ಆದ್ರೆ ನಮ್ಗೆ ಹೇಳ್ಬೇಕಂದ್ರೆ ಇವಾಗ ನಾವು 1 CR ಎಲ್ಲ ಕಾರ್ಸ್ ಅಂತ ಹೇಳಿದ್ರೆ ನಾವು ಹೇಳ್ಬೇಕಾದ್ರೆ ಹೇಳ್ಬೋದು ಕೆಲವೊಂದು ಶೋರೂಮ್ ಇದೆ, ಡ್ಯಾಶ್ ಸ್ಕ್ವೇರ್ ಆಗ್ಬೋದು, ಆ ತರ ಕೆಲವೊಂದು ಶೋರೂಮ್ ಇದೆ, ಅವು ಸ್ವಲ್ಪ ಹೈ ಎಂಡ್, ತುಂಬಾ ಹೇಳ್ಬೇಕಾದ್ರೆ ತುಂಬಾ ಹೈ ಎಂಡ್ ಇದೆ. ನಮ್ದು ಸ್ವಲ್ಪ ಮಿಡ್ ರೇಂಜ್ ಅಲ್ಲೇ ಇದೆ ಹೇಳ್ಬೇಕಾದ್ರೆ, ನಾವೇನು ಕ್ರಾಸ್ ಆಗಿಲ್ಲ, ಆ ರೇಂಜ್ಗೆಲ್ಲ ಹೋಗಿಲ್ಲ. ಫಸ್ಟ್ ಸೆಗ್ಮೆಂಟ್ ಬರೋದು ನಿಮ್ಗೆ 15,000, 20,000, 25,000, 30,000, 40,000 ವರೆಗೂ ಫಸ್ಟ್ ಸೆಗ್ಮೆಂಟ್ ಬರುತ್ತೆ. ನಮ್ದು ಅದಕ್ಕೆ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಅದೇ ಪ್ರೈಸ್ ಅಲ್ಲೂ ನಾವು ಈ ಸೋಫಾ ಡಿಸೈನ್ಸ್ ಏನಿದೆ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ 3,000, 5,000 ಡಿಫ್ರೆನ್ಸ್ ಅಲ್ಲಿ ನಾವು ಮಾಡ್ಬೋದು. ಖಂಡಿತ ಮಾಡ್ಕೊಡ್ತೀನಿ. ಅದೇ ಸೋಫಾ ನಾನು ಹೇಳ್ದಂಗೆ ಇವಾಗ 30,000ಕ್ಕೆ ನಿಮ್ಗೆ ಸೋಫಾ 37,000 ಏನ್ ತೋರಿಸಿದೆ, 30,000 ನಾನು ಮಾಡ್ಕೊಡ್ತೀನಿ. ಆದ್ರೆ ನನಗೆ ಒಂದಿನೂ ವಾರಂಟಿ ನಿಮ್ಗೆ ಕೊಡಕ್ಕಾಗಲ್ಲ, ಯಾಕಂದ್ರೆ ನನ್ಗೆ ಅದ್ರ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನಿಮ್ಗೆ ಯಾವ ತರ ಕೊಡ್ಲಿ ಅದನ್ನ. ಸೊ ನಾವು ಯೂಸ್ ಮಾಡೋ ಪ್ರಾಡಕ್ಟ್ ಮೇಲೆ ಇವಾಗ ನೀವು ಯೂಸ್ ಮಾಡಿ, ನಾವು ಏನ್ ಕುಷನ್ಸ್ ಯೂಸ್ ಮಾಡ್ತೀವಿ ಅದ್ರಲ್ಲಿ ನಾನು 2 years ವಾರಂಟಿ ನಾನು ಕೊಡ್ತೀನಿ. 2 years ವಾರಂಟಿ ನಾವು ನಿಮ್ಗೆ ಕೊಡ್ತೀವಿ ನಾರ್ಮಲ್ ಕುಷನ್ಸ್ ಅಲ್ಲಿ. ಇಲ್ಲ ನಮ್ಗೆ ಇನ್ನೂ ಸ್ವಲ್ಪ ಎಕ್ಸ್ಟೆಂಡೆಡ್ ಲೈಫ್ ಬೇಕು, ಫ್ರೇಮ್ ವಾರಂಟಿ ನಾನು ಕೊಡೋದು 5 ವರ್ಷ ಕೊಡ್ತೀನಿ. ನಮ್ಗೆ 5 ವರ್ಷ ಬೇಕು ಅನ್ನಂಗಿದ್ರೆ ಮೋಲ್ಡೆಡ್ಗೆ ಸ್ವಿಚ್ ಆಗ್ಬೋದು. ಆ ಮೋಲ್ಡೆಡ್ ಡಿಫ್ರೆನ್ಸ್ ಏನು ಅಮೌಂಟ್ ಇದೆ ಅದನ್ನ ನೀವು ಬೇರ್ ಮಾಡ್ಕೋಬಹುದಾಗುತ್ತೆ. ಅದು ನಿಮ್ಗೆ ತುಂಬಾ ಹ್ಯೂಜ್ ಅಂತ ಏನು ಅನ್ಸಲ್ಲ. ಮೇ ಬಿ ಒಂದ್ ಸೆಟ್ ಮೇಲೆ 3-2 ಮೇಲೆ ನಿಮ್ಗೆ ಒಂದು 1,500 rupees ಡಿಫ್ರೆನ್ಸ್ ಮ್ಯಾಕ್ಸಿಮಮ್ ಬರ್ಬೋದು, ಅದಕ್ಕಿಂತ ಜಾಸ್ತಿ ಏನಾಗಲ್ಲ. ಯಾಕಂದ್ರೆ ಅದ್ರಲ್ಲಿ ಅರ್ಧ ನಾವು ಬೇರ್ ಮಾಡಿರ್ತೀವಿ ಆಲ್ರೆಡಿ. ಅದು ನಿಮ್ಗೆ ಲಾಸ್ಟ್ ಅಲ್ಲಿ ಬಿಟ್ರೆ ಚೂಸ್ ಆಪ್ಷನ್. ಅದು ಹೇಳ್ಬೇಕಾದ್ರೆ ಕಂಫರ್ಟ್ ಅನ್ನೋದು ಮೇಲ್ ಬರುತ್ತೆ. ಕಂಫರ್ಟ್ ತುಂಬಾ ಇಂಪಾರ್ಟೆಂಟ್. ಸೋಫಾ ತಗೊಂಡ್ಮೇಲೆ ನಾವು ತಗೊಳ್ಳೋದು ಯಾಕಂದ್ರೆ ರಿಲ್ಯಾಕ್ಸ್ ಆಗ್ಬೇಕಂತ ಹೇಳಿ. ಕರೆಕ್ಟ್. ಸೊ ನಮ್ಗೆ ಕಂಫರ್ಟ್ ಲೆವೆಲ್ ಇದ್ದೇ ಇರುತ್ತೆ. ನೀವು ಯಾವುದೇ ಒಂದು ಸೋಫಾ ನೀವು ಬೇಕಾದ್ರೆ ನೋಡ್ಬೋದು, ಇಲ್ಲಿ ಇರೋದು ಪ್ರತಿಯೊಂದ್ರಲ್ಲೂ ನಾವು ಕಂಫರ್ಟ್ ಅನ್ನೋದು ಯಾವ್ದ್ರಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ನಿಮ್ಗೆ 13,000, 15,000 ಸಿಗೋ ಸೋಫಾ ಏನು ಸಿಗುತ್ತೆ ಅದರಲ್ಲಿ ಬ್ಯಾಕ್ ರೆಸ್ಟ್ ಅಲ್ಲಿ ನಿಮ್ಗೆ 2 inches ಫೋಮ್ ಬರುತ್ತೆ. 2 inches ಅಷ್ಟೇ ಬರುತ್ತೆ. ಯಾಕಂದ್ರೆ ಸರ್ 15,000, 20,000 ಕೊಡ್ಬೇಕಾದ್ರೆ ಅವ್ರು ಯಾರು ಫ್ಯಾಕ್ಟರಿ ಮಾಡ್ತಾರೆ ಅವ್ರು ಅಷ್ಟೇ ಮಾಡಕ್ಕಾಗುತ್ತೆ. ಮಾರ್ಕೆಟ್ ಅಲ್ಲಿ ಅದು ಸೇಮ್ ಬಿಲ್ಡ್ ಆಗಿದೆ. ಅದಕ್ಕೆ ಅಂತಾನೆ ಕಸ್ಟಮರ್ ಬೇಸ್ ಇದೆ. ಯಾರೇ ಕಸ್ಟಮರ್ ಇವಾಗ ಕೆಲವೊಂದು ಕಸ್ಟಮರ್ 15,000, 20,000 ಬಜೆಟ್ ಅಲ್ಲಿ ಇರ್ತಾರೆ, ಅವ್ರಿಗೆ ಅಂತಾನೆ ಆ ಮಾರ್ಕೆಟ್ ಇದೆ. ನಮ್ದು ಏನ್ ಮಾರ್ಕೆಟ್ ಇದೆ ಸ್ವಲ್ಪ ಮಿಡ್ ರೇಂಜ್ ಅಲ್ಲಿ ಇದೆ. ನೆಕ್ಸ್ಟ್ ರೇಂಜ್ ಇರೋರು ಮೇ ಬಿ ಇವಾಗ ಕೆಲವೊಂದು ಶೋರೂಮ್ಸ್ ಇದೆ ಮಾರ್ಕೆಟ್ ಅಲ್ಲಿ. ನೀವು ಬಾನಸವಾಡಿ ಕಸ್ಟಮರ್ಸ್ಗೆ ಇನ್ನೊಂದು ಹೇಳ್ತೀನಿ ನಾನು, ನನಗೆ ಹತ್ರದಲ್ಲೇ ತುಂಬಾ ಕಾಂಪಿಟೇಷನ್ ಇದೆ. ನಾನು ಆಕ್ಚುಲಿ ಮಾಡಿರೋದು ರಿಟೇಲ್ ಇವಾಗ 2 months ಇಂದಾನೆ ಸ್ಟಾರ್ಟ್ ಮಾಡಿರೋದು. ಬಾನಸವಾಡಿಯಲ್ಲೇ ಬಿಗ್ಗೆಸ್ಟ್ ಮಾರ್ಕೆಟ್ ಅಂದ್ರೆ ಬ್ಯಾಂಗ್ಳೂರಲ್ಲಿ ಫರ್ನಿಚರ್ ಮಾರ್ಕೆಟ್ ಬಾನಸವಾಡಿಲೇ ಇರೋದು. ವಿಸಿಟ್ ಮಾಡಿ, ಅದಾದ್ಮೇಲೆ ನನ್ನ ಫ್ಯಾಕ್ಟ್ರಿಗೆ ನೀವು ಬರ್ಬೋದು. ಒಂದ್ಸಲ ನೀವು ಮೊದಲು ಶೋರೂಮ್ ವಿಸಿಟ್ ಮಾಡಿ, ಅಲ್ಲಿ ಪ್ರೈಸಸ್ ತಿಳ್ಕೊಳ್ಳಿ. ಅವ್ರ ಕ್ವಾಲಿಟಿ ಕೆಲವೊಬ್ರು ಹೇಳ್ಬೋದು ನಾವು ನಿಮ್ಮಡ್ ಯೂಸ್ ಮಾಡ್ತೀವಿ, ನಾವು ಮೋಲ್ಡೆಡ್ ಯೂಸ್ ಮಾಡ್ತೀವಿ, ಅದ್ರಲ್ಲಿ ಇದೆಯೋ ಇಲ್ಲೋ ನಮಗ್ ಗೊತ್ತಿಲ್ಲ. ಅದ್ರಲ್ಲೂ ಹೇಳ್ಬೇಕಂದ್ರೆ ಅವ್ರಿಗಿಂತ ಪ್ರೈಸಿಂಗ್ ನಂದೇ ಒಂದು 5,000 ಕಡಿಮೆ ಇರುತ್ತೆ. ಇದನ್ನು ನಾನು ಅಶೇರ್ ಮಾಡ್ಬೋದು. ನೀವು ಒಂದ್ಸಲ ವಿಚಾರಿಸ್ಕೊಂಡು ಅದಾದ್ಮೇಲೆ ನನಗೆ ಕಾಲ್ ಮಾಡಿ, ಇಲ್ಲ ಹುಡುಗ ಯಾರೇ ಆಗ್ಲಿ ನಿಮ್ಗೆ ಎರಡು ನಂಬರ್ ಶೇರ್ ಮಾಡ್ತೀನಿ ನಾನು. ಬಂದು ಫ್ಯಾಕ್ಟ್ರಿ ವಿಸಿಟ್ ಮಾಡೋದು, ಮತ್ತೆ ಆರ್ಡರ್ ಪ್ಲೇಸ್ ಮಾಡಿದ್ಮೇಲೆ ನೀವು ನಮ್ಮನ್ನ ಕೇಳ್ಬಿಟ್ಟು ಬರ್ಬೇಕಂತ ಏನಿಲ್ಲ. ಫ್ಯಾಕ್ಟ್ರಿ 24 hours ಎನಿ ಟೈಮ್ ಓಪನ್ ಇರುತ್ತೆ. ಸರ್ಪ್ರೈಸ್ ವಿಸಿಟ್ ಕೊಡ್ಬೋದು. ನಿಮ್ ಸೋಫಾ ಏನ್ ಮಾಡ್ತಿದೀವಿ ಏನ್ ನೀವು ನೋಡ್ಬೋದಲ್ವಾ? ಖಂಡಿತ ನೋಡ್ಬೋದು. ಇದು ತುಂಬಾ ಇಂಪಾರ್ಟೆಂಟ್. ಸರ್ ಹೇಳ್ತಿದ್ದಾರೆ ನೀವು ಎನಿ ಟೈಮ್ ಬಂದು ಸೋಫಾವನ್ನ ಇಲ್ಲಿ ಮಾಡ್ತಿರೋದನ್ನ ನಿಮ್ಮ ಕಣ್ಣಾರೆ ನೋಡ್ಬೋದು. ಸರ್ ಇವಾಗ ನೀವು ಹೇಳಿದ್ರಿ ಇದೊಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ಹೌದು. ಇಲ್ಲಿ ಇರುವಂತದ್ದೆಲ್ಲ ಆರ್ಡರ್ ಸೋಫಾ ಅಂತ ಹೇಳಿದ್ರಿ. ಸೊ ಯಾರಾದ್ರೂ ಬೈ ಮಾಡಬೇಕು ಅಂತಂತಂದ್ರೆ ಯಾವ ರೀತಿ ಪ್ರೊಸೆಸ್ ಇರುತ್ತೆ ಸರ್? ನಾನು PDF ಫೈಲ್ ಕಳಿಸ್ಕೊಡ್ತೀನಿ, ಅಥವಾ ಇಮೇಜಸ್ ಶೇರ್ ಮಾಡ್ತೀನಿ, ಯಾವ್ದಾದ್ರು ಆಗ್ಬೋದು. ಇಲ್ಲ ನಮ್ಮ ಪರ್ಸನ್ ನಾನು ಕಳಿಸ್ಕೊಡ್ತೀನಿ ಕಸ್ಟಮರ್ ಮನೆಗೆ. ಸೈಟ್ ವಿಸಿಟ್ ಮಾಡ್ತಾರೆ, ನಿಮ್ದು ಸೈಜಸ್ ಏನಿದೆ. ಯಾಕಂದ್ರೆ ಇವಾಗ ಕೆಲವೊಬ್ರು ಕಸ್ಟಮರ್ ಸೋಫಾ ತಗೋಬೇಕು, ಆದ್ರೆ ಕಸ್ಟಮೈಸೇಷನ್ ಎಲ್ಲರೂ ಮಾಡ್ಕೊಡಲ್ಲ, ಕೆಲವೊಬ್ಬರೇ ಮಾಡ್ಕೊಡೋದು. ಕರೆಕ್ಟ್. ಸೊ ಅವ್ರಿಗೆ ಯಾವ ತರ ಬೇಕೋ ಕಸ್ಟಮೈಸೇಷನ್ ವಿತ್ ಸೈಜ್ ತಗೊಂಡು ನಾವು ಸೈಜ್ ಅಲ್ಲೇ ಮಾಡ್ಕೊಡ್ತೀವಿ. ನೀವೇ ಮನೆಗೆ ಹೋಗಿ ಸೈಜ್ ತಗೊಂಡ್ಬರ್ತೀರಾ? ಸೈಜ್ ತಗೊಂಡು ಬಂದು ಮಾಡ್ಕೊಡ್ತೀವಿ. ಓಕೆ. ಮಾಡೋದಕ್ಕೆ ಇಷ್ಟು ಟೈಮ್ ಆಗುತ್ತೆ ಸರ್ ಯೂಶುವಲಿ? ಸರ್ ಮಾಡೋದಕ್ಕೆ ಆಸ್ ಆಫ್ ನಾವು ನನಗೆ ಮ್ಯಾಕ್ಸಿಮಮ್ ಅಂದ್ರೆ 15 to 20 days ಟೈಮ್ ಇರುತ್ತೆ ಅನ್ಕೊಳ್ಳಿ. ಆದ್ರೆ ಇವಾಗಿರೋ ಸಿಚುವೇಶನ್ ನಮ್ಗಿರೋ ಕೆಲಸ ಪ್ರಕಾರ 1 week ಅಲ್ಲಿ ನಾನು ರೆಡಿ ಮಾಡ್ಕೊಡ್ತೀನಿ. ಮೇ ಬಿ ಈ ವೀಕಲ್ ಆರ್ಡರ್ಸ್ ಬಂತು ಅಂದ್ರೆ ನಿಮ್ಗೆ ನೆಕ್ಸ್ಟ್ ವೀಕಲ್ ಸಿಗುತ್ತೆ. ಒಂದೇ ವಾರದಲ್ಲಿ ಸಿಗುತ್ತೆ ನಿಮ್ಗೆ. ಕೆಲವೊಂದ್ಸಲ ನಮ್ಗೆ ಪ್ಯಾಕ್ಡ್ ಆದಾಗ ಅದಕ್ಕೆ ಅಂತಾನೆ ನಾನು ಗ್ರೇಸ್ ಟೈಮ್ ತಗೊಳ್ಳೋದು 10 to 15 days ಗ್ರೇಸ್ ಟೈಮ್ ತಗೋತೀನಿ ನಾನು. ಅದಕ್ಕಿಂತ ಎಕ್ಸ್ಟ್ರಾ ತಗೊಂಡು ಇಲ್ಲ, ಅದ್ರೊಳಗಡೆ ಮುಗಿಸ್ಕೊಡ್ತೀನಿ. ರಿಕ್ಲೈನರ್ಗಳಲ್ಲಿ ಎಷ್ಟು ದಿನದಲ್ಲಿ ರೆಡಿ ಆಗುತ್ತೆ? ರಿಕ್ಲೈನರ್ ಸೇಮ್ ಸರ್, ನಿಮ್ಗೆ 1 week to 15 days ರಿಕ್ಲೈನರ್ಸ್ ನಾನು ಮಾಡ್ಕೊಡ್ತೀನಿ. ಯಾಕಂದ್ರೆ ನನ್ನ ಹತ್ರ ಮ್ಯಾನ್ ಪವರ್ ಇವಾಗ ಎಲ್ಲರೂ ಇಲ್ಲ. ನೀವು ನೋಡ್ದಂಗೆ ನೋಡ್ಬೋದು, ಅವಾಗಲೇ ವಾಕಿಂಗ್ ಮಾಡ್ತಾ ಇದ್ದಾಗ ಒಂದು 10 ಜನ ಇದ್ದಾರೆ. ಇನ್ ಕೆಲವೊಬ್ರು ಊರಿಗೆ ಹೋಗಿರೋರು ಇದಾರೆ, ಆಚೆ ಓಡಾಡೋರು ಇದಾರೆ. ಇವಾಗ ಶೂಟ್ ಇದೆ ಅಂತ ಹೇಳಿ ಕೆಲಸ ಪೂರ್ತಿ ಸ್ಟಾಪ್ ಮಾಡಿದೀವಿ ನಾವು. ಆಮೇಲೆ ಇವೆಲ್ಲದೂ ಕೂಡ ಈಗೇನ್ ನೋಡ್ಕೊಂಡ್ ಬಂದ್ವಿ, ಎಲ್ಲ ಆರ್ಡರ್ ಆಗಿರುವಂತದ್ದು. ಎಲ್ಲ ಪ್ರತಿಯೊಂದು ಸೋಫಾ ಇಲ್ಲಿ ಇರೋದು ಯಾವ್ದು ಫ್ಯಾಕ್ಟ್ರಿ ನಿಲ್ಲೋದಿಲ್ಲ, ಎಲ್ಲ ಆರ್ಡರ್ ಆಗಿ ಹೋಗ್ತಿರೋದು. ಕೆಲವೊಂದು ನಾನು ಆಗ್ಲೇ ಹೇಳ್ದೆ ಅನ್ಕೋತೀನಿ, ಇಲ್ಲ ಮರ್ತನ ಗೊತ್ತಿಲ್ಲ. ನಂದು ಸ್ವಲ್ಪ ಐಟಮ್ ಆಲ್ರೆಡಿ B2B ಬಿಸ್ನೆಸ್ ಹೋಗ್ತಿರೋದು. ಕೇರಳಕ್ಕೆ ಸ್ವಲ್ಪ ಹೋಗ್ತಿದೆ, ಅನಂತಪುರ್ಗೆ ಸ್ವಲ್ಪ ಹೋಗ್ತಿದೆ, ತಿರುಪತಿಗೆ ಹೋಗ್ತಿದೆ, ಬ್ಯಾಂಗ್ಳೂರಲ್ಲಿ ಒಂದು 2 ಸ್ಟೋರ್ಗೆ ಹೋಗ್ತಿದೆ. ಕರೆಕ್ಟ್. ಆಮೇಲೆ ಇಲ್ಲೊಂದು ವಿಚಾರ, ಯಾರೋ ಆರ್ಡರ್ ಮಾಡಿದ್ರು, ಒಂದು ವೆಹಿಕಲ್ ರೆಡಿ ಆಯ್ತು, ಶಿಪ್ಪಿಂಗ್ ಬಗ್ಗೆ ಏನ್ ಹೇಳಕ್ಕೆ? ಶಿಪ್ಪಿಂಗ್ ಸರ್ 15 to 20 kilometers ವರೆಗೂ ಏನೇ ಶಿಪ್ಪಿಂಗ್ ಇದ್ರು ನಾನು ಫ್ರೀ ಡೆಲಿವರಿ ಮಾಡ್ಕೊಡ್ತೀನಿ. ಅದಕ್ಕೆ ಮೇಲೆ ಏನಿದೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ನ ಕಸ್ಟಮರ್ಗೆ ಸ್ವಲ್ಪ ಬೇರ್ ಮಾಡ್ಬೇಕಾಗುತ್ತೆ. ಓಕೆ. ಅಂದ್ರೆ ನೀವು ಬೆಂಗಳೂರು ಅಷ್ಟೇ ಅಲ್ಲ, ಔಟ್ ಆಫ್ ಸ್ಟೇಷನ್ ಕೂಡ ಸಪ್ಲೈ ಆಲ್ ಓವರ್ ಕರ್ನಾಟಕ ಮಾಡಿಸ್ಕೊಡ್ತೀನಿ. ಟ್ರಾನ್ಸ್ಪೋರ್ಟೇಷನ್ ನಮಗೂ ಟಚ್ ಇದೆ, ಲಿಂಕ್ಸ್ ಇದೆ. ಯಾಕಂದ್ರೆ ನಂದು ಆಲ್ರೆಡಿ ಔಟ್ ಸ್ಟೇಷನ್ ಸ್ವಲ್ಪ ಹೋಗ್ತಿದೆ, ಕೇರಳ ಮತ್ತೆ ಆಂಧ್ರ ಎಲ್ಲ ಹೋಗೋದು. ಟ್ರಾನ್ಸ್ಪೋರ್ಟೇಷನ್ ನಿಮಗೆ ಒನ್ ಸೈಡ್ ಟ್ರಾನ್ಸ್ಪೋರ್ಟೇಷನ್ ಸಿಗುತ್ತೆ. ದೂರದಿಂದ ಬರೋರು ಕಸ್ಟಮರ್ಸ್ಗೆ ನಾವು ಯೋಚನೆ ಮಾಡಬೇಕು. ಇಲ್ಲಿ ಬಂದು 50,000, 60,000, 70,000 ಕೊಟ್ಟು ಸೋಫಾ ತಗೊಂಡ್ಮೇಲೆ ಮತ್ತೆ ಟ್ರಾನ್ಸ್ಪೋರ್ಟೇಷನ್ 20,000, 30,000 ಅಂದ್ರೆ ಬರ್ಡನ್ ಆಗ್ಬಿಡುತ್ತೆ. ಕರೆಕ್ಟ್. ಸೊ ಟ್ರಾನ್ಸ್ಪೋರ್ಟೇಷನ್ ಲಿಂಕ್ ಇದಾರೆ.
ಒನ್ ವೇ ಯಾರು ಟ್ರಾನ್ಸ್ಪೋರ್ಟೇಷನ್ಸ್ ತಗೋತಾರೆ ಆ ಥರ ಇಲ್ಲ, ಕಡಿಮೆಲೆ ನಾನೇ ಮಾತಾಡಿಸಿ ವೆಹಿಕಲ್ನ ಅರೇಂಜ್ ಮಾಡ್ಕೊಡ್ತೀನಿ. ಒಂದು ಒಳ್ಳೆ ರೇಟಲ್ಲಿ ಹಾಕೊಡ್ತೀರಾ? 100% ಯಾಕಂತಂದ್ರೆ ನೋಡಿ, ನಮ್ಮ ವೀಕ್ಷಕರು ಓನ್ಲಿ ಬೆಂಗಳೂರು ಅಷ್ಟೇ ಅಲ್ಲ, ಉತ್ತರ ಕರ್ನಾಟಕದಿಂದ ಬರ್ತಾರೆ, ಕೋಸ್ಟಲ್ ಏರಿಯಾದಿಂದ ಬರ್ತಾರೆ, ಹಾಸನ ಕಡೆಯಿಂದ ಬರ್ತಾರೆ. ಸೊ ಬೇರೆ ಬೇರೆ ಕಡೆಯಿಂದ ಬರೋರು ಕೂಡ ಡೆಫಿನೆಟ್ಲಿ ಇಲ್ಲಿ ಬರ್ಬೋದು. ಒಂದು ಒಳ್ಳೆ ಕ್ವಾಲಿಟಿ ಸೋಫಾ ಬೇಕಪ್ಪ ನಿಮ್ಮ ಮನೆಗೆ ಅಂತಂದ್ರೆ ಡೆಫಿನೆಟ್ಲಿ ಇದು ನೋಡಿ ಒನ್ ಸ್ಟಾಪ್ ಶಾಪ್ ಅಂತ ಹೇಳಕ್ ನಾನು ಇಲ್ಲಿ ಇಷ್ಟಪಡ್ತೀನಿ. ಸರ್ ವಾರಂಟೀಸ್ ಎಷ್ಟಿರುತ್ತೆ ಇನ್ನೊಂದ್ಸತಿ ಕ್ಲಿಯರ್ ಆಗಿ ನಮಗೆ? ವಾರಂಟೀಸ್ ನಾನು ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡ್ಬಿಡ್ತೀನಿ. 2 years ವಾರಂಟಿ ಬರೋದು ಬಂದರೆ ನಾನು ನಿಮಗೆ ನಾರ್ಮಲ್ ಫೋಮಲ್ಲಿ ಬರುತ್ತೆ. ನಿಮಗೆ 5 years ವಾರಂಟಿ ಬೇಕು ಅನ್ನಂಗಿದ್ರೆ ಮೋಲ್ಡೆಡ್ ಕುಷನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಡಿಫ್ರೆನ್ಸ್ ನಾನು ಆಗಲೇ ತೋರಿಸ್ಕೊಟ್ಟೆ ಕುಷನಲ್ಲಿ. ಈ ಕುಷನಲ್ಲಿ ಇರೋ ಕೇಪಬಿಲಿಟಿ 2 yearsಗೆ ಮಾತ್ರನೇ ಬರುತ್ತೆ. ಅದಾದ್ಮೇಲೆ ಸ್ವಲ್ಪ ಸಾಫ್ಟ್ನೆಸ್ ಜಾಸ್ತಿ ಆಗ್ಬಿಡುತ್ತೆ. ನಿಮಗೆ ಮೋಲ್ಡೆಡ್ ಹೋಗ್ತೀವಿ ಅನ್ನಂಗಿದ್ರೆ ಅದ್ರಲ್ಲಿ 5 years ವಾರಂಟಿ ಬರುತ್ತೆ, ಸ್ಟೇ ಆಗುತ್ತೆ ಅಂತ ಹೇಳ್ತೀರಾ. ಫ್ರೇಮ್ಗೆ ಮಾತ್ರ ನಾನು ಅಶ್ಯೂರೆನ್ಸ್ ಕೊಡ್ತೀನಿ. 5 years ವಾರಂಟಿ ಫ್ರೇಮ್ಗೆ ನಾನು ಕೊಡ್ತೀನಿ. ಯಾಕಂದ್ರೆ ನಾನು ಯೂಸ್ ಮಾಡೋದು ನೀಮುಡ್ ಅಲ್ಲಿ ಟರ್ಮೈಟ್ ಫ್ರೀ ಇರುತ್ತೆ, ಮತ್ತೆ ಕಂಪ್ಲೇಂಟ್ಸು ಬರಲ್ಲ. 1.5 inch ವುಡ್ ಏನು ಯೂಸ್ ಮಾಡ್ತೀವಿ ಅದ್ರಲ್ಲಿ ಕಂಪ್ಲೇಂಟ್ಸ್ ಬರೋ ಚಾನ್ಸಸ್ ತುಂಬಾ ಕಡಿಮೆ. ಓಕೆ ಸರ್, ಯಾರಿಗಾದ್ರೂ ಇದೇ ಕ್ವಾಲಿಟಿಲಿ ಕಾಟ್ ಬೇಕು ಅಂತಂದ್ರೆ ನೀವು ಹೇಳಿದ್ರೆ ನಾವು ಕಾಟು ಮಾಡ್ತೀವಿ ಅಂತ, ಬೆಡ್ಸ್ ಮಾಡ್ಕೊಡ್ತೀವಿ. PDF ಎಲ್ಲ ಇದೆ ಅದರದ್ದೆಲ್ಲ? ಸರ್ ಬೆಡ್ಸ್ ಇದೆ. ಆಕ್ಚುಲಿ ಬೆಡ್ಸ್ ಅಂದ್ರೆ ಯಾವ ತರ ಅಂದ್ರೆ ನಾವು ಕಾಟ್ಸ್ ಅಂದ್ರೆ ವುಡನ್ ಕಾಟ್ಸ್ ಡೀಲ್ ಮಾಡಲ್ಲ, ನಾವು ಬರೀ ಅಪೋಲಿಸ್ಟ್ರಿ ಮಾತ್ರನೇ ಮಾಡೋದು. ಓಕೆ ನಿಮ್ಗೆ ನೀವು ಕ್ಯಾಟಲಾಗ್ಸ್ ನೋಡ್ಬೋದು ಆನ್ಲೈನ್ ಅಲ್ಲಿ ಯಾವ ತರ ಡಿಸೈನ್ಸ್ ಇದೆ, ಸೆಲೆಕ್ಟ್ ಮಾಡಿ ನೀವು ಬೇಕಾದ್ರೆ ಶೇರ್ ಮಾಡಿ. ನಮ್ಮ ಕೈಯಲ್ಲಿ ಯಾವ್ದು ಆಗುತ್ತೆ ಅನ್ನೋದನ್ನ ಮಾತ್ರ ನಾನು ಅಶ್ಯೂರೆನ್ಸ್ ಮಾಡ್ತೀನಿ. ಯಾವುದೋ ಡಿಸೈನ್ ನಾನು ಆಗುತ್ತೆ ಅಂತ ತಗೊಂಡು ಮತ್ತೆ ಅದನ್ನ ನಿಮ್ಗೆ ಇಷ್ಟ ಆಗದಿರೋ ತರ ಮಾಡ್ಕೊಡೋದಕ್ಕೆ ನಾನು ಇಷ್ಟ ಬೀಳಲ್ಲ. ಮತ್ತೆ ಅದನ್ನ ನೀವು ಕಸ್ಟಮರ್ ತಗೊಂಡವರು ಸ್ಯಾಟಿಸ್ಫೈ ಇರಬೇಕು. ಸೊ ನಿಮ್ಗೆ ಡಿಸೈನ್ ಇಷ್ಟ ಆಗಿದ್ದನ್ನ ನಮಗೆ ಕಳಿಸ್ಕೊಡಿ, ನಾವು ಮಾಡ್ಕೊಡ್ತೀವಿ. ವುಡನ್ ಕಾಟ್ಸು ಬೇಕಾದ್ರೆ ನಾನು ಅರೇಂಜ್ ಮಾಡ್ಬೋದು, ಸ್ವಲ್ಪ ಟೈಮ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋ ನಾನು ನಿಮಗೆ ವುಡನ್ ಕಾಟ್ ಸಮೇತ ಜೊತೆಲೇ ಬರ್ತೀನಿ, ನಾನು ತೋರಿಸ್ತೀರಲ್ವಾ? ನೆಕ್ಸ್ಟ್ ವಿಡಿಯೋ ಒಂದಿದೆ ನೆನಪಾಯ್ತು ಸರ್. ಇವಾಗ ಮುಂದಿನ ದಿನಗಳಲ್ಲಿ ಇನ್ನೊಂದು ಹೆಚ್ಚಿನ ಕಂಟೆಂಟ್ ಬರ್ಬೋದಾ ನಮ್ಮ ಚಾನಲ್ ಅಲ್ಲಿ ನಿಮ್ಮ ಮುಂದಿನ ದಿನಗಳಲ್ಲಿ 100% ಬರುತ್ತೆ. ಆಕ್ಚುಲಿ ನಾವ್ ಇವಾಗ ಸದ್ಯಕ್ಕೆ ಇರೋದು ಒಂದೇ ಫ್ಯಾಕ್ಟರಿ ನಮ್ಮ ಹತ್ರ. ಇಲ್ಲಿ ಡಿಸ್ಪ್ಲೇ ಐಟಮ್ ನಾವ್ ಇಡಕ್ಕೆ ಇವಾಗ ಸದ್ಯಕ್ಕೆ ಜಾಗ ಇಲ್ಲ. ಸೊ ಇವಾಗ ಏನು ಆರ್ಡರ್ ಇದೆ ಸ್ವಲ್ಪ ನಾನು ಹೋಲ್ಡ್ ಮಾಡಿ ಒಂದು ವಿಡಿಯೋ ಮಾಡೋಣ, ಟ್ರೈ ಮಾಡೋಣ ಅಂತ ಹೇಳಿ ನಾನು ಮಾಡಿದ್ದೀನಿ. ಸೊ ನೆಕ್ಸ್ಟ್ ನಾನು ಮೇ ಬಿ ವಿಡಿಯೋ ಮಾಡೋಷ್ಟರಲ್ಲಿ ಡಿಸ್ಪ್ಲೇಗೆ ಅಂತ ಒಂದು ಸೆಪರೇಟ್ ಯೂನಿಟ್ ಮಾಡ್ಬಿಡ್ತೀನಿ ಇಲ್ಲೇ ಪಕ್ಕದಲ್ಲೇ. ಅದರಲ್ಲಿ ಒಂದೇ ಸಲ ಏನು ಹೊಸ ಪ್ರಾಡಕ್ಟ್ಸ್ ಬರುತ್ತೆ ಎಲ್ಲ ಅಪ್ಗ್ರೇಡ್ ಆಗಿರೋದನ್ನ ಮಾಡಿ ವಿತ್ ಕಾಟ್ಸ್ ಆಗಲಿ ಇಲ್ಲ ಬೆಡ್ಸ್ ಆಗಲಿ ನಾನು ನಿಮಗೆ ಡಿಸ್ಪ್ಲೇ ನೆಕ್ಸ್ಟ್ ವಿಡಿಯೋ ಕೊಡ್ತೀನಿ. ಇವನ್ ಬೆಡ್ಸ್ ಅನ್ನು ಕೂಡ ಇದು ಮಾಡ್ತೀರಾ ಅಲ್ವಾ? ಸೂಪರ್ ಸರ್. ಹಾಗೆ ನಿಮ್ಮ ನಂಬರ್ ಅನ್ನು ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಇರ್ತೀನಿ. ಯಾವ ಸಮಯದಿಂದ ಯಾವ ಸಮಯದವರೆಗೆ ತಮ್ಮನ್ನ ಟೈಮಿಂಗ್ಸ್ ನಿಮಗೆ ಬೆಳಿಗ್ಗೆ 9 ಅಥವಾ 9 o'clock ಇಟ್ಕೊಳ್ಳಿ ಟು ಈವ್ನಿಂಗ್ 9 ವರೆಗೂ ಕಾಲ್ಸ್ ಮಾಡ್ಬೋದು ಅಲ್ವಾ? ಸೊ ವೀಕ್ಷಕರೇ, ಏನು ಕೌಚಸ್ ಅಂಡ್ ಕಾಟ್ಸ್ ಇದೆ, ಇವರ ಕಂಪ್ಲೀಟ್ ಅಡ್ರೆಸ್ ಇರ್ಬೋದು, ಫೋನ್ ನಂಬರ್, ವಾಟ್ಸಪ್ ನಂಬರ್, ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್, ಪ್ರತಿಯೊಂದು ಡೀಟೇಲ್ಸನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಹಾಗೂ ಫಸ್ಟ್ ಕಮೆಂಟ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ಮ ಮನೆಗೆ ಒಂದು ಕ್ವಾಲಿಟಿ ಸೋಫಾಸ್ಗಳನ್ನು ನೀವು ಇಲ್ಲಿ ತೊಗೊಬೋದು ಸ್ನೇಹಿತರೆ. ಸರ್, ನಮ್ಮ ವೀಕ್ಷಕರಿಗೋಸ್ಕರ ಇಷ್ಟೊಂದು ಉತ್ತಮವಾದಂಥ ಒಂದು ಕ್ವಾಲಿಟಿ ಫರ್ನಿಚರ್ಗಳಂತಂದಿಕ್ಕೆ ತಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.